ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ನಿಮಗೆ ಇಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಅನ್ನೋ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಒಂದು ಮಾನಸಿಕ ಸಾಮರ್ಥ್ಯ ಸಬ್ಜೆಕ್ಟಲ್ಲಿ ಬರುವಂಥ ಒಂದು ರಕ್ತ ಸಂಬಂಧಗಳು ಅಥವಾ ಬ್ಲಡ್ ರಿಲೇಷನ್ ಅನ್ನೋ ಒಂದು ಇಂಪಾರ್ಟೆಂಟ್ ಚಾಪ್ಟರ್ನ ಕಲಿತಾ ಇದ್ದೀವಿ. ಇವತ್ತಿನ ದಿನ ನೋಡಿದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಕ್ತ ಸಂಬಂಧಗಳ ಮೇಲೆ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇರೋದು. ಆ ಒಂದು ಚಾಪ್ಟರ್ನ ಇಂಪಾರ್ಟೆಂಟ್ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವಂಥದ್ದು ಇರುತ್ತೆ. ಹಾಗಾದ್ರೆ ಈಗ ಫಸ್ಟ್ ಯಾವುದೇ ರಕ್ತ ಸಂಬಂಧಗಳಂತ ನೋಡೋದಾದ್ರೆ ಓಕೆ, ಹಾಗಾದ್ರೆ ಈ ಯೂಶುವಲಿ ಈ ಚಾಪ್ಟರ್ನ ನೋಡೋದಾದ್ರೆ ನಾವು ನಮ್ಮ ಮದರ್ ಟಂಗ್ ಅಥವಾ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿಗಿಂತ ಬೆಟರ್ ವೇ ಹೇಳಬೇಕಾದ್ರೆ ಇಂಗ್ಲಿಷ್ ವರ್ಡ್ಸ್ ಅನ್ನ ಕಲಿಯೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ನಾವು ಒಂದು ಸಂಬಂಧಕ್ಕೆ ಹಲವಾರು ನಾವು ವರ್ಡ್ಸ್ಗಳನ್ನ ಕರಿತಾ ಇರ್ತೀವಿ, ಬಟ್ ಇಂಗ್ಲೀಷಲ್ಲಿ ಯೂಶುವಲಿ ಒಂದೇ ವರ್ಡ್ ಇರುತ್ತೆ. ಬೆಟರ್ ವೇ ಎರಡು ಬೈ ಲ್ಯಾಂಗ್ವೇಜ್ ಕಲಿಯೋದು ಬಹಳ ಒಳ್ಳೇದಿರೋದ್ರಿಂದ ಸ್ವಲ್ಪ ಈ ಒಂದು ರಕ್ತ ಸಂಬಂಧಗಳನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಏನೇನು ಇಂಟ್ರೊಡಕ್ಷನ್ ಪಾರ್ಟ್ ಇರುತ್ತೆ ಇವತ್ತಿನ ದಿನ ಅದನ್ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಏನಿರುತ್ತೆ ಅದ್ರ ಬಗ್ಗೆ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಅನ್ನ ಕೇಳಿದರೆ ಅದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇವತ್ತಿನ ದಿನ ರಕ್ತ ಸಂಬಂಧಗಳು ಅಥವಾ ಬ್ಲಡ್ ರಿಲೇಷನ್ಸ್ ಹೆಸರೇ ಹೇಳ್ತಾ ಇದೆ, ಬೈ ಬರ್ತ್ ನಮ್ಮ ಜನ್ಮದಿಂದ ಬರುವಂತ ಸಂಬಂಧಗಳೆಲ್ಲವೂ ಯೂಶುವಲಿ ಅವೇನಾಗಿರ್ತಾವಪ್ಪ ಅಂದ್ರೆ ರಕ್ತ ಸಂಬಂಧಗಳು ಅಥವಾ ಬ್ಲಡ್ ರಿಲೇಷನ್ಸ್ ಆಗಿರುತ್ತೆ. ಹಾಗಾದ್ರೆ ಈ ರಕ್ತ ಸಂಬಂಧಗಳಂತ ನೋಡಿದ್ರೆ ಯೂಶುವಲಿ ಈ ರಕ್ತ ಸಂಬಂಧಗಳ ಮಾಹಿತಿ ನಮಗೆ ಅಧಿಕೃತವಾಗಿ ಯೂಶುವಲಿ ಎಲ್ಲಿ ದೊರಕುತ್ತಪ್ಪ, ಏನೇ ರಕ್ತ ಸಂಬಂಧದ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನ ನಾವು ಯಾವುದರ ಮುಖಾಂತರ ಬಗೆಹರಿಸ್ತೀವಿ ಅಂದ್ರೆ ವಂಶವೃಕ್ಷ ಅಥವಾ ವಂಶಾವಳಿ ಅಥವಾ ಕುಟುಂಬ ನಕ್ಷೆ ಅಥವಾ ನೀವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಫ್ಯಾಮಿಲಿ ಚಾರ್ಟ್ ಅಂತ ಕರೀತೀರಿ. ಫ್ಯಾಮಿಲಿ ಚಾರ್ಟ್ ಅಥವಾ ಇದನ್ನ ಫ್ಯಾಮಿಲಿ ಟ್ರೀ ಅಂತಾನೂ ಕೂಡ ಕರಿಬಹುದಾಗಿದೆ. ಹಾಗಾದ್ರೆ ಏನೇ ರಕ್ತ ಸಂಬಂಧದ ಸಮಸ್ಯೆಗಳು ಬಂದರೂ ಕೂಡ ನಾವು ಯಾವುದರ ಮುಖಾಂತರ ಬಗೆಹರಿಸ್ತೀವಿ ಅಂದ್ರೆ ಈ ವಂಶವೃಕ್ಷ ಅಥವಾ ವಂಶಾವಳಿ ಅಥವಾ ಕುಟುಂಬ ನಕ್ಷೆ ಅಥವಾ ಈ ಫ್ಯಾಮಿಲಿ ಚಾರ್ಟ್ ಅಥವಾ ಫ್ಯಾಮಿಲಿ ಟ್ರೀಗಳ ಮುಖಾಂತರ ಬಗೆಹರಿಸುವಂಥದ್ದು. ಹಾಗಾದ್ರೆ ಯೂಶುವಲಿ ಫಸ್ಟ್ ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ ಈ ಕುಟುಂಬ ನಕ್ಷೆ ಅನ್ನೋದು ಯಾವ ರೀತಿಯ ಫಾರ್ಮ್ಯಾಟ್ ಅನ್ನ ಹೊಂದಿರುತ್ತೆ. ಯೂಶುವಲಿ ಕುಟುಂಬ ನಕ್ಷೆ ಅಂದ್ರೆ ಯಾವ ತರ ಇರುತ್ತೆ ಅದನ್ನ ಸ್ವಲ್ಪ ನಾವೇನ್ ಮಾಡೋಣ, ಈಗ ಹೆಂಗಿರುತ್ತೆ ಫಾರ್ಮ್ಯಾಟ್ ಅನ್ನ ಸ್ವಲ್ಪ ನೋಡುವಂಥದ್ದು. ಹಾಗಾದ್ರೆ ಕುಟುಂಬ ನಕ್ಷೆ ಅಂತ ನೋಡಿದಾಗ ಇಮ್ಯಾಜಿನ್ ಈಗ ನಾನೇ ಒಬ್ಬ ಪರ್ಸನ್ ಅಂತ ಅಜ್ಯೂಮ್ ಮಾಡ್ಕೊಂಡು ಯಾವ ತರ ಕುಟುಂಬ ನಕ್ಷೆ ಫ್ರೇಮ್ ಆಗುತ್ತೆ ಅಂತ ನೋಡ್ತೀನಿ. ಇಮ್ಯಾಜಿನ್ ನೀವು ಒಬ್ಬ ವ್ಯಕ್ತಿ ಆಗಿದ್ದೀರಿ. ಓಕೆ, ಇಮ್ಯಾಜಿನ್ ನೀವು ಒಬ್ಬ ವ್ಯಕ್ತಿ ಆಗಿದ್ದೀರಿ. ಹಾಗಾದ್ರೆ ನಿಮ್ಮ ಸಮಾನ ಜನರೇಷನ್ ಅಲ್ಲಿ ಅಂದ್ರೆ ಕರೆಂಟ್ ಜನರೇಷನ್ ಅಂತ ಕರಿತೀವಿ. ಈ ನನ್ನ ಜನರೇಷನ್ ಯೂಶುವಲಿ ಕರೆಂಟ್ ಜನರೇಷನ್. ನನ್ನ ಸಮಾನ ಜನರೇಷನ್ ಯಾರೆಲ್ಲ ಬರ್ತಾರೆ? ನನ್ನ ಸಹೋದರ ಅಥವಾ ನನ್ನ ಸಹೋದರಿ ಅಥವಾ ಸಹೋದರಿ ನನ್ನ ಸೇಮ್ ಜನರೇಷನ್ ಬರುವಂತದ್ದು. ಮತ್ತೆ ಯಾರು ಬರ್ತಾರೆ ನನ್ನ ಜನರೇಷನ್ ಅಂದ್ರೆ ನನ್ನ ಹೆಂಡತಿ ಅಥವಾ ಒಬ್ಬ ಮಹಿಳೆ ಇಮ್ಯಾಜಿನ್ ಮಾಡ್ತಾ ಇದ್ರೆ ಅವಳ ಗಂಡ. ಹಾಗಾದ್ರೆ ಇವೆಲ್ಲವಕ್ಕೂ ನಾವೇನಂತ ಕರಿತೀವಿ ಅಂದ್ರೆ ಇದನ್ನ ಕರೆಂಟ್ ಜನರೇಷನ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಒಬ್ಬ ವ್ಯಕ್ತಿ ಅಂತ ಇಮ್ಯಾಜಿನ್ ಮಾಡಿದ್ರೆ ನನ್ನ ಒಂದು ಸಮಾನ ಜನರೇಷನ್ ಯಾರೆಲ್ಲ ಬರ್ತಾರಪ್ಪ ಅಂದ್ರೆ ಒಂದು ಸಹೋದರ ಬರ್ಬೋದು ಅಥವಾ ಸಹೋದರಿ ಬರ್ಬೋದು ಅಥವಾ ನಮ್ಮ ಹೆಂಡತಿ ಅಥವಾ ಗಂಡ ಅನ್ನೋರು ಈ ಸೇಮ್ ಜನರೇಷನ್ ಬರುವಂತದ್ದು. ಹಾಗಾದ್ರೆ ಇದನ್ನ ಒಂದು ಕರೆಂಟ್ ಜನರೇಷನ್ ಕರಿತೀವಿ. ಹಾಗಾದ್ರೆ ಇದಕ್ಕಿಂತ ಒಂದು ಮುಂಚಿನ ಜನರೇಷನ್ ಅಥವಾ ಪ್ರೀ ಜನರೇಷನ್ ಅಂತ ಕರೆದ್ರೆ ಒಂದು ಪ್ರೀ ಜನರೇಷನ್ ಅಥವಾ ಒಂದು ಜನರೇಷನ್ ಮೇಲ್ಗಡೆ ಅಂದ್ರೆ ಯೂಶುವಲಿ ಯಾರು ಇರ್ತಾರೆ? ನಮ್ಮ ತಂದೆ ಅಥವಾ ತಾಯಿ. ಓಕೆ, ನನ್ನ ತಂದೆ ಅಥವಾ ತಾಯಿ ಏನಾಗಿರ್ತಾರೆ ಒಂದು ಜನರೇಷನ್ ಪ್ರೀ ಜನರೇಷನ್ ಅಂತ ಕರಿತೀವಿ. ಮತ್ತೆ ನನ್ನ ತಂದೆ ತಾಯಿಯ ಸಮಾನ ಜನರೇಷನ್ ಯಾರೆಲ್ಲ ಬರ್ತಾರಂತ ನೋಡಿದಾಗ ನನ್ನ ತಂದೆಯ ಸಹೋದರ ಯಾರು? ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಥವಾ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಂತ ಕರಿತೀವಿ.
ಚಿಕ್ಕಮ್ಮ ಅಥವಾ ದೊಡ್ಡಮ್ಮ. ಹಾಗಾದ್ರೆ ನಮ್ಮ ತಂದೆ ತಾಯಿ ಜನರೇಷನ್ ಅಲ್ಲಿ ಸೇಮ್ ಜನರೇಷನ್ ಯಾರೆಲ್ಲ ಬರುವಂತದ್ದು ಅಂದ್ರೆ ನನ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಚಿಕ್ಕಮ್ಮ ಅಥವಾ ದೊಡ್ಡಮ್ಮ. ಮತ್ತೆ ಇನ್ನೂ ಒಂದು ಥಿಂಗ್ ಹೇಳೋದಾದ್ರೆ ಇದೇ ಸೇಮ್ ಜನರೇಷನ್ ಯಾರೆಲ್ಲ ಬರ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಅತ್ತೆ ಅಥವಾ ಮಾವ, ಇವರು ಕೂಡ ನಮ್ಮ ತಂದೆ ತಾಯಿಯ ಜನರೇಷನ್ ಅಲ್ಲಿ ಬರುವಂತದ್ದು. ಹಾಗಾದ್ರೆ ನನ್ನ ಕರೆಂಟ್ ಜನರೇಷನ್ ಇಷ್ಟೆಲ್ಲ ಜನ ಬಂದ್ರು, ನನಗಿಂತ ಒಂದು ಪ್ರೀ ಜನರೇಷನ್ ಅಂತ ಕರೆದ್ರೆ ನನ್ನ ತಂದೆ ಅಥವಾ ತಾಯಿಯ ಜನರೇಷನ್ ಯಾರೆಲ್ಲ ಬರ್ತಾರಪ್ಪ ಅಂದ್ರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಮಾವ, ಇವರೆಲ್ಲ ಏನಾಗಿರ್ತಾರೆ ಒಂದ್ ಜನರೇಷನ್ ಅಂತ ಕರಿತೀವಿ. ಇದ್ರ ಜೊತೆ ಇನ್ನೂ ಒಂದ್ ಜನರೇಷನ್ ಮೇಲ್ಗಡೆ ಹೋಗಿದ್ದೆ ಆದ್ರೆ ಇನ್ನೂ ಒಂದು ಪ್ರೀ ಜನರೇಷನ್ ಅಂತ ಕರೆದ್ರೆ ಇಲ್ಲಿ ಯಾರೆಲ್ಲ ಬರ್ಬೋದು? ನಮ್ಮ ಅಜ್ಜ ಅಥವಾ ಅಜ್ಜಿ ಏನಾಗಿರ್ತಾರೆ ನನಗಿಂತ 2 ಜನರೇಷನ್ ಮೇಲ್ಗಡೆ ಇರ್ತಾರೆ. ಹಾಗಾದ್ರೆ ನನ್ನ ತಂದೆಗಿಂತ ಮುಂಚಿನ ಜನರೇಷನ್ ಅಂತ ಯಾರಿಗೆ ಕರಿಬಹುದಪ್ಪ ಅಂದ್ರೆ ಅಜ್ಜ ಅಥವಾ ಅಜ್ಜಿ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನೂ ಒಂದು ಜನರೇಷನ್ ಮೇಲ್ಗಡೆ ಹೋಗೋದಾದ್ರೆ ಇಲ್ಲಿ ಯಾರು ಬರ್ಬೋದು ಅಂತ ಕೇಳಿದ್ರೆ ಮುತ್ತಜ್ಜ ಅಥವಾ ಮುತ್ತಜ್ಜಿಯವರು ಒಂದು ಜನರೇಷನ್ ಆಗಿರುವಂತದ್ದು. ಹಾಗಾದ್ರೆ ನನ್ನ ಕರೆಂಟ್ ಜನರೇಷನ್ ನಾನು ಇಮ್ಯಾಜಿನ್ ಮಾಡೋದಾದ್ರೆ ನನಗಿಂತ ಮೇಲ್ಗಡೆ ಇಷ್ಟು ಜನರೇಷನ್ ಇರ್ಲಿಕ್ಕೆ ಸಾಧ್ಯ ಯೂಶುವಲಿ. ಹಾಗಾದ್ರೆ ಇನ್ನ ಒಂದು ಥಿಂಗ್ ನೋಡೋದಾದ್ರೆ ನನಗಿಂತ ನೆಕ್ಸ್ಟ್ ಜನರೇಷನ್, ಪೋಸ್ಟ್ ಜನರೇಷನ್ ಅಂತ ಕರೆಯೋದಾದ್ರೆ ಯಾರೆಲ್ಲ ಬರ್ಬೋದು? ನನ್ನ ಮಗ ಅಥವಾ ಮಗಳು, ಇವರೆಲ್ಲ ಏನಾಗಿರ್ತಾರೆ ನನಗಿಂತ ನೆಕ್ಸ್ಟ್ ಜನರೇಷನ್ ಅಥವಾ ನನ್ನ ಪೋಸ್ಟ್ ಜನರೇಷನ್ ಅಂತ ಕರೆಯುವಂಥದ್ದು. ನನ್ನ ಮಗ ಅಥವಾ ಮಗಳು. ಮತ್ತೆ ಅದೇ ಸೇಮ್ ಜನರೇಷನ್ ಯಾರೆಲ್ಲ ಬರ್ತಾರೆ? ಸೇಮ್ ಜನರೇಷನ್ ಅಂತ ಕೇಳೋದಾದ್ರೆ ಇನ್ ಕೇಸ್ ಮಗ ಬಂದಿದ್ದ, ನನಗೆ ಮಗ ಇದ್ದ ಅಂದ್ರೆ ಮಗನ ಹೆಂಡತಿ ಏನಾಗಿರ್ತಾರೆ? ಸೊಸೆ. ಆ ಸೊಸೆ ಕೂಡ ಈ ನನ್ನ ಮಗನ ಜನರೇಷನ್ ಬರುವಂತದ್ದು. ಅಥವಾ ಮಗಳು ಇದ್ದು ಅಂದ್ರೆ ಅವರಿಗೆ ಗಂಡ ಬರ್ತಾರೆ, ಅಂದ್ರೆ ಅವ ಅಳಿಯ ಆಗುವಂಥದ್ದು. ಹಾಗಾದ್ರೆ ಸೊಸೆ ಅಥವಾ ಅಳಿಯರು ಕೂಡ ನನ್ನ ಮಕ್ಕಳ ಜನರೇಷನ್ ಬರುವಂತದ್ದು. ಅದ್ರ ಜೊತೆಗೆ ಮತ್ತೆ ಇನ್ನೂ ಒಂದು ಥಿಂಗ್ ನೋಡೋದಾದ್ರೆ ನನ್ನ ಮಕ್ಕಳ ಜನರೇಷನ್ ಯಾರೆಲ್ಲ ಬರ್ತಾರ ಅಂತ ಕೇಳಿದ್ರೆ ನನ್ನ ಸಹೋದರ ಅಥವಾ ಸಹೋದರಿಯ ಮಕ್ಕಳು ಕೂಡ ನನ್ನ ಮಕ್ಕಳ ಜನರೇಷನ್ ಬರುವಂತದ್ದು. ನನ್ನ ಸಹೋದರ ಅಥವಾ ಸಹೋದರಿಯ ಮಕ್ಕಳು ಕೂಡ ನನ್ನ ಮಕ್ಕಳ ಜನರೇಷನ್ ಅಲ್ಲಿ ಬರುವಂತದ್ದು. ಓಕೆ, ಇಷ್ಟ್ರ ಜೊತೆಗೆ ಇನ್ನೂ ಒಂದು ನೆಕ್ಸ್ಟ್ ಜನರೇಷನ್ ಅಂತ ಕರೆಯೋದಾದ್ರೆ ಓಕೆ, ಮೊಮ್ಮಗ ಅಥವಾ ಮೊಮ್ಮಗಳು ಅಥವಾ ಮೊಮ್ಮಗಳು ಏನಾಗಿರ್ತಾರೆ ನನ್ನ ಮಗ ಅಥವಾ ಮಗಳ ನೆಕ್ಸ್ಟ್ ಜನರೇಷನ್ ಬರುವಂತದ್ದು. ಹಾಗಾದ್ರೆ ಈ ಫಾರ್ಮ್ಯಾಟ್ ಅನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಕುಟುಂಬ ನಕ್ಷೆ ಅಥವಾ ನೀವು ವಂಶ ವೃಕ್ಷ ಬೇಕಾದ್ರೂ ಕರಿಬಹುದು. ಹಾಗಾದ್ರೆ ಇದರಿಂದ ನಾವು ಒಂದು 3 ರಿಂದ 4 ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಬಹುದು. ಏನಪ್ಪ ಫಸ್ಟ್ ಪಾಯಿಂಟ್ ಅಂತ ಕೇಳಿದ್ರೆ, ಫಸ್ಟ್ ಇದನ್ನ ನಾವು ಕುಟುಂಬ ನಕ್ಷೆ ಅಂತ ಕರಿದ್ವಿ. ರಕ್ತ ಸಂಬಂಧದ ಯಾವುದೇ ಸಮಸ್ಯೆಗಳನ್ನ ಈ ಕುಟುಂಬ ನಕ್ಷೆಯ ಮುಖಾಂತರ ನಾವು ಬಗೆಹರಿಸಬಹುದು. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಅಡ್ಡ ಸಾಲಿನಲ್ಲಿ ಕಂಡು ಬರುವವರೆಲ್ಲರೂ ಏನಾಗಿರ್ತಾರಪ್ಪ ಅಂದ್ರೆ ಒಂದೇ ಪೀಳಿಗೆಯವರು ಅಥವಾ ದೇ ಆರ್ ಕಮಿಂಗ್ ಅಂಡರ್ ಸೇಮ್ ಜನರೇಷನ್ ಅಂತ ಕರಿತೀವಿ. ಅಂದ್ರೆ ಈ ಅಡ್ಡ ಸಾಲಿನಲ್ಲಿ ಕಂಡು ಬರ್ತಾ ಇರೋರು ಎಲ್ಲರೂ ಕೂಡ ಏನಾಗಿದ್ದಾರೆ ಅಂದ್ರೆ ಒಂದೇ ಜನರೇಷನ್ ಆಗಿರ್ತಾರೆ. ಇದ್ರ ಜೊತೆಗೆ ನಾನು ಒಬ್ಬ ಕರೆಂಟ್ ಪರ್ಸನ್ ವ್ಯಕ್ತಿ ಅಂತ ಇಮ್ಯಾಜಿನ್ ಮಾಡಿದಾಗ ನನಗಿಂತ ಮೇಲೆ ಹೋದಂತೆಲ್ಲ ಯೂಶುವಲಿ ಯಾರು ಭೇಟಿ ಆಗ್ತಾರಪ್ಪ ಅಂದ್ರೆ ಹಿರಿಯರು ಅಥವಾ ಎಲ್ಡರ್ ಒನ್ಸ್. ಓಕೆ, ಅಂದ್ರೆ ದೊಡ್ಡವರೆಲ್ಲ ಪರಿಚಯ ಆಗ್ತಾರೆ. ಅದೇ ನನಗಿಂತ ಕೆಳ ಬಂದಂತೆಲ್ಲ ಕಿರಿಯರು ಅಥವಾ ಯಂಗರ್ ಒನ್ಸ್ ನನಗೇನಾಗ್ತಾರೆ ಮೀಟ್ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಪ್ರಾಬ್ಲಮ್ ಅನಾಲಿಸಿಸ್ ಪರ್ಪಸ್ ನಾನೇನ್ ಮಾಡ್ತೀನಪ್ಪ ಅಂದ್ರೆ ನನ್ನ ಕುಟುಂಬ ನಕ್ಷೆಯಲ್ಲಿ ನಾನು ಏನಾದ್ರು ಫಾರ್ಮೆಟ್ ಅನ್ನ ರೆಡಿ ಮಾಡಿದಾಗ ಯಾವುದೇ ವ್ಯಕ್ತಿ ಪುರುಷ ಅಂತ ಬಂದ್ರೆ ಪ್ಲಸ್ ಅಂತ ತಗೊಳ್ತೀನಿ, ಏನಾದ್ರು ಮಹಿಳೆ ಅಂತ ಬಂದ್ರೆ ಮೈನಸ್ ಅಂತ ಅಜ್ಯೂಮ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಸಹೋದರ ಅಂತ ಬಂದ್ರೆ ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೀನಿ, ಸಹೋದರಿ ಅಂತ ಬಂದ್ರೆ ಮೈನಸ್ ಅಂತ ಇಂಡಿಕೇಟ್ ಮಾಡ್ತೀನಿ, ಅತ್ತೆ ಅಂತ ಬಂದ್ರೆ ಮೈನಸ್ ಅಂತ ಇಂಡಿಕೇಟ್ ಮಾಡ್ತೀನಿ, ಮಾವ ಅಂತ ಬಂದ್ರೆ ಪ್ಲಸ್ ಅಂತ ಅಜ್ಯೂಮ್ ಮಾಡ್ಕೊಳ್ತೀನಿ, ಚಿಕ್ಕಪ್ಪ ಅಂತ ಬಂದ್ರೆ ಪ್ಲಸ್, ದೊಡ್ಡಪ್ಪ ಅಂತ ಬಂದ್ರು ಕೂಡ ಪ್ಲಸ್, ಚಿಕ್ಕಮ್ಮ ಅಂತ ಬಂದ್ರೆ ಮೈನಸ್, ದೊಡ್ಡಮ್ಮ ಅಂತ ಬಂದ್ರೆ ಮೈನಸ್, ಅಜ್ಜಿ ಅಂತ ಬಂದ್ರೆ ಮೈನಸ್, ಈ ರೀತಿ ಸೊಸೆ ಅಂತ ಬಂದ್ರೆ ಮೈನಸ್, ಅಳಿ ಅಂತ ಬಂದ್ರೆ ಪ್ಲಸ್. ಅಂದ್ರೆ ಕೆಲವೊಬ್ಬರು ಕೆಲವೊಂದು ರೀತಿ ಯೂಸ್ ಮಾಡ್ತಾರೆ, ಕೆಲವೊಬ್ರು ಸ್ಕ್ವೇರ್ ಸರ್ಕಲ್ ಅಂತ ಬಳಸ್ತಾರೆ. ಬಟ್ ನಾನೇನ್ ಮಾಡ್ತೀನಿ ಈಸಿ ಆಗ್ಲಿ ಅನ್ನೋ ಪರ್ಪಸ್ ಯೂಶುವಲಿ ಮೇಲ್ ಅಂತ ಬಂದ್ರೆ ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೀನಿ, ಅದೇ ಫಿಮೇಲ್ ಅಂತ ಬಂದ್ರೆ ಯಾವುದೇ ವ್ಯಕ್ತಿ ಅದನ್ನ ಮೈನಸ್ ಇಂದ ಇಂಡಿಕೇಟ್ ಮಾಡ್ತೀನಿ. ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದನ್ನ ಕುಟುಂಬ ನಕ್ಷೆ ಅಂತ ಕರಿತೀವಿ. ಈ ಕುಟುಂಬ ನಕ್ಷೆಯಲ್ಲಿ ಇಷ್ಟೆಲ್ಲ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾದ್ರೆ ಈಗ ನೆಕ್ಸ್ಟ್
ಕುಟುಂಬ ನಕ್ಷೆಯನ್ನು ಕಲಿತ್ರಿ. ಇದ್ರ ಜೊತೆಗೆ ಒಂದಿಷ್ಟು ಸಂಬಂಧಗಳ ಪರಿಚಯ ಆಗೋದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಕುಟುಂಬ ನಕ್ಷೆಯನ್ನ ಡ್ರಾ ಮಾಡಾದ್ಮೇಲೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ ಅವರು, ಯಾರು ಯಾರಿಗೆ ಏನಾಗಬೇಕು ಅಂತ ಹೇಳಿ. ಆ ಟೈಮಲ್ಲಿ ನಮಗೆ ಒಂದಿಷ್ಟು ಸಂಬಂಧಗಳ ಪರಿಚಯ ಇರಬೇಕಾಗುತ್ತೆ. ಹಾಗಾದ್ರೆ ಆ ಸಂಬಂಧಗಳ ಪರಿಚಯ ಅನ್ನೋದಕ್ಕಿಂತ ನಾನು ನಿಮ್ಮನ್ನೇ ಇಮ್ಯಾಜಿನ್ ಮಾಡಿ ಒಂದು ಪರಿಚಯಗಳನ್ನ ಮಾಡಿಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನನ್ನೇ ಅಜ್ಯೂಮ್ ಮಾಡ್ಕೊಂಡಾಗ ಫಸ್ಟ್ ಸಂಬಂಧ ಹೆಂಗ್ ಬರೀಬೋದಪ್ಪ ಅಂದ್ರೆ, ನನ್ನ ತಂದೆ ಅಥವಾ ತಾಯಿಯ ಮಗ. ಎಸ್, ನನ್ನ ತಂದೆ ಅಥವಾ ತಾಯಿಯ ಮಗ ಏನಿರ್ತಾರೋ ಅವ್ರು ನನಗೇನಾಗ್ತಾರ ಅಂತ ಕೇಳಿದ್ರೆ ಅವ್ರು ಏನಾಗಿರ್ತಾರೆ? ಯೂಶುವಲಿ ಸಹೋದರ ಅಥವಾ ಬ್ರದರ್ ಅಂತ ಕರಿತೀವಿ. ಇಂಗ್ಲಿಷಲ್ಲೂ ಕೀವರ್ಡ್ಸ್ ಅನ್ನ ತಿಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಸಹೋದರ ಅಥವಾ ಬ್ರದರ್ ಅಂತ ಕರಿತೀವಿ. ನನ್ನ ತಂದೆ ಅಥವಾ ತಾಯಿಯ ಮಗ ನನಗೇನಾಗಿರ್ತಾರಪ್ಪ ಅಂತ ಕೇಳಿದ್ರೆ ಸಹೋದರ ಅಥವಾ ಬ್ರದರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನನ್ನ ತಂದೆ ಅಥವಾ ತಾಯಿಯ ಮಗಳು. ಎಸ್, ನನ್ನ ತಂದೆ ಅಥವಾ ತಾಯಿಯ ಮಗಳು ನನಗೇನಾಗ್ತಾರಪ್ಪ ಅಂತ ಕೇಳಿದ್ರೆ ಸಹೋದರಿ ಅಥವಾ ಸಿಸ್ಟರ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಅಂದ್ರೆ ಮೈ ಫಾದರ್ ಆರ್ ಮದರ್ಸ್ ಡಾಟರ್ ಏನಾಗಿರ್ತಾರಪ್ಪ ಅಂದ್ರೆ ನನಗೆ ಸಿಸ್ಟರ್ ಆಗಿರ್ತಾರೆ. ನನ್ನ ತಂದೆಯ ಕಿರಿಯ ಸಹೋದರ. ಮೈ ಫಾದರ್ಸ್ ಯಂಗರ್ ಬ್ರದರ್ ಅಂತ ಕರಿತೀವಿ. ನನ್ನ ತಂದೆಯ ಕಿರಿಯ ಸಹೋದರ ನನಗೇನಾಗ್ತಾರ ಅಂತ ಕೇಳಿದ್ರೆ ಚಿಕ್ಕಪ್ಪ. ಹಾಗಾದ್ರೆ ಚಿಕ್ಕಪ್ಪನಿಗೆ ಇಂಗ್ಲಿಷಲ್ಲಿ ಏನಂತ ಕರಿತೀವಿ? ಹಾಗಾದ್ರೆ ಯೂಶುವಲಿ ಇಲ್ಲಿ ಎರಡು ತರ ಸಂಬಂಧಗಳು ಬರ್ತದೆ. ಹೆಂಗಪ್ಪ ಅಂದ್ರೆ, ಯಾವುದೇ ತಂದೆ ಕಡೆಯಿಂದ ಸಂಬಂಧಗಳು ಬಂದಾಗ ಒಂದು ವರ್ಡ್ ಅನ್ನ ಆಡ್ ಮಾಡ್ತೀವಿ. ತಂದೆ ಕಡೆಯಿಂದ ಸಂಬಂಧ ಬಂದಾಗ ಪೆಟರ್ನಲ್ ಅಂತ. ತಾಯಿ ಕಡೆಯಿಂದ ಸಂಬಂಧಗಳು ಬಂದಾಗ ಮೆಟರ್ನಲ್ ಅಂತ. ಹಾಗಾದ್ರೆ ತಂದೆ ಕಡೆಯಿಂದ ಯಾವುದೇ ಸಂಬಂಧ ಬಂದ್ರೆ ಪೆಟರ್ನಲ್ ಅಥವಾ ಪಿತೃ ಅಂತ ಕರಿತೀವಿ. ಅದೇ ತಾಯಿಯ ಕಡೆಯಿಂದ ಸಂಬಂಧಗಳು ಬಂದಾಗ ಮೆಟರ್ನಲ್ ಅಂತ ಕರಿತೀವಿ. ಹಾಗಾದ್ರೆ ಈ ನನ್ನ ತಂದೆ ಕಿರಿಯ ಸಹೋದರ ಚಿಕ್ಕಪ್ಪ ಅಂತ ಹೇಳಿದ್ರಿ. ಹಾಗಾದ್ರೆ ಅವರಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಅಂಕಲ್ ಅಂತ ಕರಿತೀವಿ. ಬಟ್ ಇದು ತಂದೆ ಕಡೆಯಿಂದ ಸಂಬಂಧ ಇರೋದ್ರಿಂದ ಇದನ್ನೇನಂತ ಹೇಳ್ತೀವಿ ಅಂದ್ರೆ ಪೆಟರ್ನಲ್ ಅಂಕಲ್ ಅಂದಾಗ ನಿಮಗೆ ಚಿಕ್ಕಪ್ಪನೂ ಆಗ್ಬೋದು ಅಥವಾ ದೊಡ್ಡಪ್ಪನೂ ಆಗ್ಬೋದು. ಅದನ್ನ ಇನ್ನೊಂದು ಸಂಬಂಧ ಬರೆಯೋದಾದ್ರೆ, ನನ್ನ ತಂದೆಯ ಹಿರಿಯ ಸಹೋದರ ಏನಾಗಿರ್ತಾರ ಅವರು? ದೊಡ್ಡಪ್ಪ. ಅಥವಾ ಅವರು ಕೂಡ ಏನಾಗಿರ್ತಾರಪ್ಪ ಅಂದ್ರೆ ಅಂಕಲ್ಲೇ ಆಗಿರ್ತಾರೆ. ಬಟ್ ಯಾವ ತರ ಅಂಕಲ್ ಅಂತ ಕೇಳಿದ್ರೆ ಪೆಟರ್ನಲ್ ಅಂಕಲ್ ಅಂತ ಕರಿತೀವಿ. ಹಾಗಾದ್ರೆ ಚಿಕ್ಕಪ್ಪಗೂ ಅಂಕಲ್ಲೇ, ದೊಡ್ಡಪ್ಪಗೂ ಕೂಡ ಅಂಕಲ್ಲೇ ಆಗಿರ್ತಾರೆ. ಎಸ್. ನೆಕ್ಸ್ಟ್, ನನ್ನ ತಂದೆಯ ಹಿರಿಯ ಅಥವಾ ಕಿರಿಯ ಸಹೋದರಿ. ಎಸ್, ನನ್ನ ತಂದೆಯ ಹಿರಿಯ ಅಥವಾ ಕಿರಿಯ ಸಹೋದರಿ ಏನಾಗಿರ್ತಾರಪ್ಪ ಅಂತ ಹೇಳಿದ್ರೆ ಅತ್ತೆ. ಕನ್ನಡದಲ್ಲಾದ್ರೆ ಅತ್ತೆ. ಬಟ್ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಆಂಟ್ ಅಂತ ಕರಿತೀವಿ. ಇಟ್ಸ್ ನಾಟ್ ಆಂಟಿ, ಆಂಟ್. ದಟ್ಸ್ ಆಲ್. ಆದ್ರೆ ಬಟ್ ಯಾವ ತರ ಆಂಟ್? ತಂದೆ ಕಡೆಯಿಂದ ಸಂಬಂಧ ಇರೋದ್ರಿಂದ ಪೆಟರ್ನಲ್ ಆಂಟ್ ಅಂತಾನೆ ಹೇಳ್ಬೇಕು. ಹಾಗಾದ್ರೆ ಆಂಟ್ ಇವರು ನಿಜ, ಬಟ್ ಯಾವ ತರ ಆಂಟ್ ಅಂತ ಕೇಳಿದ್ರೆ ಪೆಟರ್ನಲ್ ಆಂಟ್ ಅಂತಾನೆ ಹೇಳ್ಬೇಕು. ನೆಕ್ಸ್ಟ್, ತಾಯಿ ಕಡೆಯಿಂದ ಒಂದ್ 2-3 ಸಂಬಂಧಗಳನ್ನ ಬರೆಯೋದಾದ್ರೆ, ನನ್ನ ತಾಯಿಯ
ಹಿರಿಯ ಅಥವಾ ಅಥವಾ ಕಿರಿಯ ಸಹೋದರ. Yes. ನನ್ನ ತಾಯಿಯ ಹಿರಿಯ ಅಥವಾ ಕಿರಿಯ ಸಹೋದರ ಏನಾಗ್ಬೋದಾಗಾರೆ? ನಮ್ಮ ತಾಯಿ ಹಿರಿಯ ಅಥವಾ ಕಿರಿಯ ಸಹೋದರ ಏನಾಗಿರ್ತಾರೆ ನನಗೆ ಅಂದ್ರೆ ಸೋದರ ಮಾವ. ಕನ್ನಡದಲ್ಲಾದ್ರೆ ಸೋದರ ಮಾವ. ಮಾವ, ಬಟ್ ಎಂತ ಮಾವ ಅಂತ ಕೇಳಿದ್ರೆ ಸೋದರ ಮಾವ. ಇಲ್ಲಿ ಅತ್ತೆ ಏನಿರ್ತಾರಲ್ಲ ತಂದೆ ಕಡೆಯಿಂದ ಹಿರಿಯ ಅಥವಾ ಕಿರಿಯ ಸಹೋದರ, ಅವರು ಸೋದರ ಅತ್ತೆ ಆಗಿರ್ತಾರೆ. ಬಟ್ ಇಲ್ಲಿ ತಾಯಿಯ ಹಿರಿಯ ಅಥವಾ ಕಿರಿಯ ಸಹೋದರ ಏನಾಗಿರ್ತಾರೆ ಅಂದ್ರೆ ಸೋದರ ಮಾವ ಆಗಿರ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಇವರಿಗೆ ಅಂಕಲ್ ಅಂತ ಕರಿತೀವಿ. ಬಟ್ ಇಲ್ಲಿ ಅಂಕಲ್ ಹಿಂದೆ ಚಿಕ್ಕಪ್ಪ ದೊಡ್ಡಪ್ಪನಿಗೆ ಅಂಕಲ್ ಅಂತ ಕರೀತಿದ್ವಿ, ಅದು ಪೆಟರ್ನಲ್ ಅಂಕಲ್. ಬಟ್ ಈ ಸರಿ ಏನಾಗಿದೆ ಅಂದ್ರೆ ತಾಯಿಯ ಕಡೆಯಿಂದ ಸಂಬಂಧ ಇರೋದ್ರಿಂದ ಇದನ್ನ ಮೆಟರ್ನಲ್ ಅಂಕಲ್ ಅಥವಾ ಸೋದರ ಮಾವ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಒಂದು ಥಿಂಗ್ ಹೇಳೋದಾದ್ರೆ ನನ್ನ ನನ್ನ ತಾಯಿಯ ಕಿರಿಯ ಸಹೋದರಿ. ಕಿರಿಯ ಸಹೋದರಿ. ಎಸ್, ನನ್ನ ತಾಯಿಯ ಕಿರಿಯ ಸಹೋದರಿ, ಮೈ ಮದರ್ಸ್ ಯಂಗರ್ ಸಿಸ್ಟರ್, ನನಗೇನಾಗ್ತಾರಪ್ಪ ಅಂತ ಕೇಳಿದ್ರೆ ಚಿಕ್ಕಮ್ಮ. ಚಿಕ್ಕಮ್ಮ ಅಥವಾ ಇವ್ರಿಗೆ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಆಂಟ್. ಬಟ್ ಯಾವ ತರ ಆಂಟ್ ಅಂತ ಕೇಳಿದ್ರೆ ಅವರು ಏನಾಗಿರ್ತಾರೆ, ತಾಯಿ ಕಡೆಯಿಂದ ಸಂಬಂಧ ಇರೋದ್ರಿಂದ ಮೆಟರ್ನಲ್ ಆಂಟ್ ಅಂತ ಅಥವಾ ಚಿಕ್ಕಮ್ಮ ಅಂತ ಕರಿತೀವಿ. ನೆಕ್ಸ್ಟ್ ಥಿಂಗ್ ಹಂಗೆ ಮುಂದುವರೆದು ನೋಡೋದಾದ್ರೆ ನನ್ನ ತಾಯಿಯ ಹಿರಿಯ ಸಹೋದರಿ ಅಂದ್ರೆ ಮೈ ಮದರ್ಸ್ ಎಲ್ಡರ್ ಸಿಸ್ಟರ್ ಏನಾಗಿರ್ತಾರಪ್ಪ ಅಂತ ಕೇಳಿದ್ರೆ ದೊಡ್ಡಮ್ಮ. ಅಥವಾ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇವರು ಕೂಡ ಆಂಟ್ ಆಗಿರ್ತಾರೆ. ಬಟ್ ಯಾವ ತರ ಆಂಟ್ ಅಂತ ಕೇಳಿದ್ರೆ ಮೆಟರ್ನಲ್ ಆಂಟ್ ಅಂತ, ತಾಯಿ ಕಡೆಯಿಂದ ಸಂಬಂಧ ಇರೋದ್ರಿಂದ ಇವರು ಮಟರ್ನಲ್ ಆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದಾದ್ಮೇಲೆ ನನ್ನ ತಂದೆ ಅಥವಾ ತಾಯಿಯ ತಂದೆ. ಎಸ್, ನನ್ನ ತಂದೆ ಅಥವಾ ತಾಯಿಯ ತಂದೆ ನನಗೇನಾಗಿರ್ತಾರಪ್ಪ ಅಂತ ಕೇಳಿದ್ರೆ ಅಜ್ಜ. ಕನ್ನಡದಲ್ಲಿ ಹೇಳೋದಾದ್ರೆ ಅಜ್ಜ. ಬಟ್ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಗ್ರ್ಯಾಂಡ್ ಫಾದರ್ ಅಂತ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಗ್ರ್ಯಾಂಡ್ ಫಾದರ್ ಅಂತ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಗ್ರ್ಯಾಂಡ್ ಫಾದರ್. ನನ್ನ ತಂದೆ ಅಥವಾ ತಾಯಿಯ ತಂದೆ ಏನಾಗಿರ್ತಾರಪ್ಪ ಅಂದ್ರೆ ಅಜ್ಜ ಅಥವಾ ಗ್ರ್ಯಾಂಡ್ ಫಾದರ್ ಅಂತ. ಅದು ಯಾವ ತರದ್ದು? ತಂದೆ ಕಡೆಯಿಂದ ಆದ್ರೆ ಯೂಶುವಲಿ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಗಿರ್ತಾರೆ, ತಾಯಿಯ ಕಡೆಯಿಂದ ಆದ್ರೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಗಿರ್ತಾರೆ. ನೆಕ್ಸ್ಟ್ ನನ್ನ ತಂದೆ ಅಥವಾ ತಾಯಿಯ ತಾಯಿ ಏನಾಗಿರ್ತಾರೆ? ನನ್ನ ತಂದೆ ಅಥವಾ ತಾಯಿಯ ತಾಯಿ ಏನಾಗಿರ್ತಾರಪ್ಪ ಅಂದ್ರೆ ಅಜ್ಜಿ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಗ್ರ್ಯಾಂಡ್ ಮದರ್ ಅಂತ. ಅಥವಾ ಗ್ರ್ಯಾಂಡ್ ಮಾ ಅಂತ ಕರಿತೀವಿ, ಅದನ್ನ ಗ್ರ್ಯಾಂಡ್ ಫಾ ಅಂತ ಕರಿತೀವಿ. ಅದು ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಂಡಿರುವಂತದ್ದು. ಬಟ್ ಅದು ಕರೆಕ್ಟ್ ಆಗಿ ಹೇಳೋದಾದ್ರೆ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅಂತ. ನೆಕ್ಸ್ಟ್ ಥಿಂಗ್, ನನ್ನ ಮಗನ ಅಥವಾ ಮಗಳ ಮಗ. ಎಸ್, ನನ್ನ ಮಗ ಅಥವಾ ಮಗಳ ಮಗ ನನಗೇನಾಗಿರ್ತಾರಪ್ಪ ಅಂದ್ರೆ ಮೊಮ್ಮಗ. ಕನ್ನಡದಲ್ಲಿ ಹೇಳೋದಾದ್ರೆ ಮೊಮ್ಮಗ. ಅದನ್ನೇ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಈ ಮೊಮ್ಮಗ ಅನ್ನೋನು, ನನ್ನ ಮಗ ಅಥವಾ ಮಗಳ ಮಗ ಮೊಮ್ಮಗ ಆಗಿರ್ತಾನಂದ್ರೆ ಇವನು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಗ್ರ್ಯಾಂಡ್ ಸನ್ ಅಂತ ಕರೀತಾರೆ. ಗ್ರ್ಯಾಂಡ್ ಸನ್. ಓಕೆ, ನೆಕ್ಸ್ಟ್ ನನ್ನ ಮಗ ಅಥವಾ ಮಗಳ ಮಗಳು.
ಎಸ್, ನನ್ನ ಮಗ ಅಥವಾ ಮಗಳು ಏನಾಗಿರ್ತಾಳಪ್ಪ ಅಂದ್ರೆ ಮೊಮ್ಮಗಳು. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಗ್ರ್ಯಾಂಡ್ ಡಾಟರ್ ಅಂತ. ಗ್ರ್ಯಾಂಡ್ ಡಾಟರ್ ಅಂತ. ಓಕೆ, ನೆಕ್ಸ್ಟ್ ನನ್ನ ಸಹೋದರ ಅಥವಾ ಸಹೋದರಿಯ ಮಗ. ವೆರಿ ಇಂಪಾರ್ಟೆಂಟ್. ನನ್ನ ಸಹೋದರ ಅಥವಾ ಸಹೋದರಿಯ ಮಗ ನನಗೇನಾಗ್ತಾರೆ ಅಂತ. ಹಾಗಾದ್ರೆ ಯೂಶುವಲಿ ಇಮ್ಯಾಜಿನ್ ಮಾಡಿದಾಗ ನನ್ನ ಸಹೋದರನ ಮಗ ನನಗೂ ಕೂಡ ಏನಾಗಿರ್ತಾರೆ, ಅವರು ಮಗ ಆಗಿರ್ತಾರೆ. ನನ್ನ ಸಹೋದರಿಯ ಮಗ ಆದ್ರೆ ಏನಾಗಿರ್ತಾರೆ, ಅವರು ಅಳಿಯ ಆಗಿರ್ತಾರೆ. ಹಾಗಾದ್ರೆ ಅದಕ್ಕೆ ಎರಡು ಆಪ್ಷನ್ ಅಲ್ಲಿ ತಗೊಳ್ಳೋಣ. ಮಗನೂ ಆಗ್ಬೋದು ಅಥವಾ ಅಳಿಯ ಅಂತಾನು ಕೂಡ ಬರ್ಕೊಳ್ಬೋದು ಕನ್ನಡದಲ್ಲಾದ್ರೆ. ಅದೇ ಇಂಗ್ಲಿಷಲ್ಲಿ ಆದ್ರೆ ಎರಡೆರಡು ವರ್ಡ್ ಇಲ್ಲ, ಒಂದೇ ಒಂದು ವರ್ಡ್ ಇರ್ತದೆ, ನೆಫ್ಯೂ ಅಂತ. ಹಾಗಾದ್ರೆ ಇನ್ನೂ ಒಂದು ಥಿಂಗ್ ಹೇಳೋದಾದ್ರೆ, ನನ್ನ ಸಹೋದರ ಅಥವಾ ಸಹೋದರಿಯ ಮಗಳು. ಎಸ್, ನನ್ನ ಸಹೋದರ ಅಥವಾ ಸಹೋದರಿಯ ಮಗಳು ಏನಾಗ್ತಾರೆ ಅಂತ. ನನ್ನ ಸಹೋದರನ ಮಗಳು ನನಗೇನಾಗ್ತಾರೆ ಅಂದ್ರೆ ಮಗಳಾಗ್ತಾರೆ. ಅದೇ ನನ್ನ ಸಹೋದರಿಯ ಮಗಳು ಏನಾಗಿರ್ತಾರಪ್ಪ ಅಂದ್ರೆ ಸೊಸೆ ಅಂತ ಕರಿತೀವಿ. ಹಾಗಾದ್ರೆ ಮಗಳು ಅಥವಾ ಸೊಸೆ ಅಂತ ಕರಿತೀವಿ. ಅದೇ ಇಂಗ್ಲಿಷಲ್ಲಿ ಆದ್ರೆ ಒಂದೇ ವರ್ಡ್ ನೀಸ್ ಅಂತ. ಓಕೆ, ಹಾಗಾದ್ರೆ ಇದ್ರ ಜೊತೆಗೆ ನನ್ನ ಓಕೆ ಸಹೋದರನ ಹೆಂಡತಿ. ಎಸ್, ಇಮ್ಯಾಜಿನ್ ಮಾಡ್ಕೊಡಿ. ನನಗೆ ಇಮ್ಯಾಜಿನ್ ಮಾಡ್ಕೊಳ್ತೀನಿ, ನನ್ನ ಸಹೋದರನ ಹೆಂಡತಿ ಏನಾಗಿರ್ತಾರಪ್ಪ ಅಂದ್ರೆ ಅತ್ತಿಗೆ ಆಗಿರ್ತಾರೆ. ಅದೇ ನೀವು ಒಬ್ಬ ಮಹಿಳೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರು ಕೂಡ ನಿಮಗೂ ನಿಮ್ಮ ಸಹೋದರನ ಹೆಂಡತಿ ಏನಾಗಿರ್ತಾರಪ್ಪ ಅಂದ್ರೆ ಅತ್ತಿಗೆನ ಆಗಿರ್ತಾರೆ. ಹಾಗಾದ್ರೆ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ, ಇದು ಬಹಳ ಇಂಪಾರ್ಟೆಂಟ್. ಈಗ ನನಗೂ ಮತ್ತು ನನ್ನ ಸಹೋದರನಿಗೆ ಏನಿದೆ ಸಂಬಂಧ, ಬ್ರದರ್ ಇದೆ ಅಂದ್ರೆ ನಮ್ಮ ಬ್ರದರ್ ಇದೆ. ಬ್ರದರ್ದ ಅಪೋಸಿಟ್ ವರ್ಡ್ ಯಾವ್ದಾಗುತ್ತೆ ಅಂತ ಕೇಳಿದ್ರೆ ಸಿಸ್ಟರ್. ಬಟ್ ಅವರ ಹೆಂಡತಿಯನ್ನ ನಾನು ನೇರವಾಗಿ ಸಿಸ್ಟರ್ ಅಂತ ಕರೀಲಿಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ಅವರು ಬೇರೆಯವ್ರ ಮನೆಯಿಂದ ಬಂದಿರೋದ್ರಿಂದ ಯಾವಾಗ ಎರಡು ಕುಟುಂಬಗಳು ಏನಾದ್ರು ಮರ್ಜ್ ಆಗ್ತವೋ ಅವಾಗ ಇನ್ಲಾ ಅನ್ನೋ ಒಂದು ಹೊಸ ವರ್ಡ್ ಅನ್ನು ಹಾಕ್ತೀನಿ. ಅದಕ್ಕೆ ಏನಾಗುತ್ತಪ್ಪ, ನನ್ನ ಸಹೋದರನ ಹೆಂಡತಿ ನೇರವಾಗಿ ಸಿಸ್ಟರ್ ಅಂತ ಕರೆಯಕ್ ಬರಲ್ಲ, ಸಿಸ್ಟರ್ ಇನ್ ಲಾ ಅಂತ ಕರಿತೀವಿ. ಸಿಸ್ಟರ್ ಇನ್ ಲಾ. ಯಾವಾಗ ಎರಡು ಫ್ಯಾಮಿಲಿಗಳು ಜಾಯಿಂಟ್ ಆಗ್ತವೋ ಆ ಟೈಮಲ್ಲಿ ಹೊಸ ವ್ಯಕ್ತಿಯಲ್ಲಿ ಆ್ಯಡ್ ಆದಾಗ ಅದಕ್ಕೆ ಇನ್ ಲಾ ಅಂತ ಸೇರಿಸುವಂಥದ್ದು. ನೆಕ್ಸ್ಟ್ ನನ್ನ ಸಹೋದರಿಯ ಗಂಡ. ನನ್ನ ಸಹೋದರಿಯ ಗಂಡ ನನಗೇನಾಗಿರ್ತಾರೆ, ಯೂಶುವಲಿ ಭಾವ ಅಥವಾ ಮಾವ ಅಂತ ಕರೀತಾ ಇರ್ತೀವಿ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ನನಗೂ ಮತ್ತು ನನ್ನ ಸಹೋದರಿಗೂ, ಆಕ್ಚುಲಿ ಸಹೋದರಿ ಮತ್ತೆ ಬ್ರದರ್ ಸಿಸ್ಟರ್ ಸಂಬಂಧ ಇರುವಂತದ್ದು. ಹಾಗಾದ್ರೆ ಇವ್ರ ಸಿಸ್ಟರ್ ಆದ್ರೆ ಇವರ ಗಂಡ ಅಂದ್ರೆ ಸಿಸ್ಟರ್ ಅಪೋಸಿಟ್ ವರ್ಡ್ ಬ್ರದರ್. ಬಟ್ ನಾನು ನೇರವಾಗಿ ಅವ್ರನ್ನ ಬ್ರದರ್ ಅಂತ ಕರೀಲಿಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ಅವರು ಬೇರೆಯವ್ರ ಮನೆಯಿಂದ ಆಗೋದ್ರಿಂದ ನಾ ಇನ್ ಲಾ ಸೇರಿಸ್ತೀನಿ. ಅವಾಗ ಏನಾಗುತ್ತಪ್ಪ ಅಂದ್ರೆ ಬ್ರದರ್ ಇನ್ ಲಾ ಅಂತ ಕರೀತೀವಿ. ಬ್ರದರ್ ಇನ್ ಲಾ. ಓಕೆ, ಇದ್ರ ಜೊತೆಗೆ ನನ್ನ ಮಗನ ಹೆಂಡತಿ. ಎಸ್, ನನ್ನ ಮಗನ ಹೆಂಡತಿ ಏನಾಗ್ಲಿಕ್ಕೆ ಸಾಧ್ಯ, ಸೊಸೆ. ನನ್ನ ಮಗನ ಹೆಂಡತಿ ಸೊಸೆ ಆಗಿರ್ತಾರೆ. ಹಾಗಾದ್ರೆ ಈ ಸೊಸೆ ಇಂಗ್ಲಿಷಲ್ಲಿ ಏನಂತೀವಿ ಅಂತ ನೋಡೋದಾದ್ರೆ, ನನಗೂ ಮತ್ತೆ ಇಲ್ಲಿ ಮಗನಿಗೆ ಸಂಬಂಧ ನನ್ನ ಮಗ ಅವನು. ಬಟ್ ಮಗ ಅಂದ್ರೆ ಸನ್. ಆ ಸನ್ನಿಗೆ ಅಪೋಸಿಟ್ ವರ್ಡ್ ಯಾವ್ದಪ್ಪ ಅಂದ್ರೆ ಡಾಟರ್.
ಬಟ್ ನೇರವಾಗಿ ನಾನು ಅವ್ರನ್ನ ಡಾಟರ್ ಅಂತ ಕರೀಲಿಕ್ಕೆ ಬರಲ್ಲ. ಅವ್ರು ಬೇರೆ ಮನೆಯಿಂದ ಬಂದ್ರಿಂದ ಇನ್ ಲಾ ಸೇರಿಸ್ತೀವಿ. ಅವಾಗ ಏನಾಗುತ್ತಪ್ಪ ಅಂದ್ರೆ ಡಾಟರ್ ಇನ್ ಲಾ ಅಂತ. ಡಾಟರ್ ಇನ್ ಲಾ. ಓಕೆ. ನನ್ನ ಮಗಳ ಗಂಡ. ಎಸ್, ನನ್ನ ಮಗಳ ಗಂಡ ಅಂದ್ರೆ ನನ್ನ ಮಗಳ ಗಂಡ ಏನಾಗ್ಲಿಕ್ಕೆ ಸಾಧ್ಯಪ್ಪ ಅಂತ ಕೇಳಿದ್ರೆ, ನನಗೂ ನನ್ನ ಮಗಳಿಗೆ ಏನಿದೆ ಸಂಬಂಧ, ಇಲ್ಲಿ ನನಗೆ ಮಗಳಾಗ್ಬೇಕು. ಓಕೆ, ಹಾಗಾದ್ರೆ ಮಗಳು ಅಂದ್ರೆ ಡಾಟರ್. ಡಾಟರ್ದ ಅಪೋಸಿಟ್ ವರ್ಡ್ ಯಾವುದು? ಸನ್. ಬಟ್ ಅವ್ನು ನೇರವಾಗಿ ನಾನು ಸನ್ ಅಂತ ಕರೀಲಿಕ್ಕೆ ಬರಲ್ಲ. ಅವ್ರು ಬೇರೆ ಮನೆಯಿಂದ ಬಂದಿರೋದ್ರಿಂದ ಸನ್ ಇಲ್ಲ ಅಂತ ಕರಿತೀವಿ. ಬಟ್ ಕನ್ನಡದಲ್ಲಾದ್ರೆ ಅಳಿಯ, ಸನ್ ಇನ್ ಲಾ, ಸನ್ ಇನ್ ಲಾ ಅಂತ. ಓಕೆ, ನೆಕ್ಸ್ಟ್ ನನ್ನ ಹೆಂಡತಿಯ ಸಹೋದರ. ಎಸ್, ನನ್ನ ಹೆಂಡತಿಯ ಸಹೋದರ ನನಗೇನಾಗ್ತಾನಪ್ಪ ಅಂತ ಕೇಳಿದ್ರೆ ಅಳಿಯ ಅಥವಾ ಭಾಮೈದ ಅಂತ ಕರಿತೀವಿ. ಅಳಿಯ ಅಥವಾ ಭಾಮೈದ. ಯಾಕೆಂದ್ರೆ ಅವನು ನನಗೆ ಭಾವ ಅಂತ ಕರೆದ್ಮೇಲೆ ಯೂಶುವಲಿ ನಾನು ಅವನಿಗೆ ಭಾಮೈದ ಅಂತ ಕರಿತಿರ್ತೀವಿ. ಹಾಗಾದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಬ್ರದರ್ ಇನ್ ಲಾ ಅಂತ. ಬ್ರದರ್ ಇನ್ ಲಾ. ಓಕೆ, ನೆಕ್ಸ್ಟ್ ನನ್ನ ಹೆಂಡತಿಯ ಸಹೋದರಿ. ನನ್ನ ಹೆಂಡತಿಯ ಸಹೋದರಿ ಏನಾಗಿರ್ತಾರೆ ಅವರು? ನಾದಿನಿ. ಯೂಶುವಲಿ ನನಗೆ ಸಸ್ಯ ಅಂತ ಕರೀತಾರೆ. ಯೂಶುವಲಿ ನನ್ನ ಹೆಂಡತಿಯ ಸಹೋದರಿ ಏನಾಗಿರ್ತಾರಪ್ಪ ಅಂದ್ರೆ ಸೊಸೆ ಆಗಿರ್ತಾರೆ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇವರು ಸಿಸ್ಟರ್ ಇದ್ದಂಗೆ, ಬಟ್ ಇವ್ರು ನೇರವಾಗಿ ನಾ ಸಿಸ್ಟರ್ ಅಂತ ಕರೀಲಿಕ್ಕೆ ಬರಲ್ಲ, ಅವ್ರಿಗೆ ಇನ್ಲಾ ಸೇರಿಸುವಂತ. ಇನ್ನ ಇನ್ ಕೇಸ್ ನಾನು ಮಹಿಳೆ ಆಗಿದ್ರೆ ನನ್ನ ಗಂಡನ ಸಹೋದರ. ಎಸ್, ನನ್ನ ಗಂಡನ ಸಹೋದರ ಏನಾಗ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಯೂಶುವಲಿ ಚಿಕ್ಕವರಿದ್ರೆ ಮೈದುನ ಅಂತ ಕರೀತಾರೆ. ಮೈದುನ. ಅದೇ ಯೂಶುವಲಿ ದೊಡ್ಡವರಾಗಿದ್ರೆ ಯೂಶುವಲಿ ಮಾವ ಅಂತ ಕರೀತಿರ್ತಾರೆ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಬ್ರದರ್ ಇನ್ ಲಾ ಅಂತ. ಬ್ರದರ್ ಇನ್ ಲಾ. ಓಕೆ, ನೆಕ್ಸ್ಟ್ ಇದ್ರ ಜೊತೆಗೆ ನನ್ನ ಗಂಡನ ಸಹೋದರಿ. ಈಗ ಒಬ್ಬ ಮಹಿಳೆ ಆಗಿದ್ದೀನಿ ಅಂತ ಇಮ್ಯಾಜಿನ್ ಮಾಡಿದ್ರೆ ನನ್ನ ಗಂಡನ ಸಹೋದರಿ ನನಗೇನಾಗ್ತಾರಂತ ಕೇಳಿದ್ರೆ ನಾದಿನಿ, ಅಥವಾ ಇಂಗ್ಲಿಷಲ್ಲಿ ಸಿಸ್ಟರ್ ಇನ್ ಲಾ ಅಂತ. ಸಿಸ್ಟರ್ ಇನ್ ಲಾ. ಓಕೆ, ಇದ್ರ ಜೊತೆಗೆ ನನ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ. ಎಸ್, ನನ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ನನಗೇನಾಗ್ತಾರಪ್ಪ ಅಂತ ಕೇಳಿದ್ರೆ ಸಹೋದರ. ಕನ್ನಡದಲ್ಲಿ ಹೇಳೋದಾದ್ರೆ ಸಹೋದರ. ಬಟ್ ಒಂದು ಡಿಫ್ರೆನ್ಸ್ ಇದೆ ಇಲ್ಲಿ. ಸಹೋದರ ಅಥವಾ ಸೋದರ ಸಂಬಂಧಿ, ಅಥವಾ ಕೆಲವೊಮ್ಮೆ ಇದಕ್ಕೆ ದಾಯದಿ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಒಂದೇ ತಂದೆ ತಾಯಿ ಮಕ್ಕಳಲ್ಲ, ಬಟ್ ಸಂಬಂಧದಲ್ಲಿ ಸಹೋದರತನ ಇದೆ. ಹಾಗಾದಾಗ ನಾವೇನ್ ಮಾಡ್ತೀವಿ, ವರ್ಡ್ ಅನ್ನ ಕನ್ನಡದಲ್ಲಾದ್ರೆ ಸಹೋದರ ಅಥವಾ ದಾಯದಿ ಅಂತ ಯೂಸ್ ಮಾಡ್ತೀವಿ. ಬಟ್ ಇಂಗ್ಲಿಷಲ್ಲಿ ಹೋದ್ರೆ ನಿಮಗೆ ಕಜಿನ್ ಅಂತ ಒಂದು ವರ್ಡ್ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಕಜಿನ್ ಅಂದ್ರೆ ಏನಪ್ಪಾ ಅಂದ್ರೆ ಸೋದರ ಸಂಬಂಧಿ ಅಥವಾ ದಾಯಾದಿ ಅಂತ ಕರಿತೀವಿ. ಅಂದ್ರೆ
ಒಂದೇ ತಂದೆ ತಾಯಿ ಮಕ್ಕಳು ಅಲ್ಲ, ಬಟ್ ಸಂಬಂಧದಲ್ಲಿ ಸಹೋದರತನ ಇದೆ. ಹಾಗಾಗಿ ಇದನ್ನ ಕಸಿನ್ ಅಂತ ತಗೊಳ್ತೀವಿ. ಅದೇ ಪುರುಷ ವ್ಯಕ್ತಿ ಆಗಿದ್ರೆ ನಾವು ಮಾಡ್ಕೊಂಡ್ವಿ ನಮ್ಮ ಅನುಕೂಲಕ್ಕಾಗಿ ಕಸಿನ್ ಬ್ರದರ್ ಅಂತ, ಮಹಿಳೆ ಆಗಿದ್ರೆ ಕಸಿನ್ ಸಿಸ್ಟರ್ ಅಂತ. ಬಟ್ ಕಾಮನ್ ವರ್ಡ್ ಏನಪ್ಪಾ ಅಂದ್ರೆ ಕಸಿನ್ ಅಷ್ಟೇ. ಹಾಗಾದ್ರೆ ಇನ್ನೊಂದು ಬರೆಯೋದಾದ್ರೆ, ನನ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗಳು. ಎಸ್, ಏನಾಗಿರ್ತಾರಪ್ಪ ಅಂದ್ರೆ ಇವರು ಸಹೋದರಿ. ಇಂಗ್ಲೀಷಲ್ಲಾದ್ರೆ ಇವರಿಗೂ ಕೂಡ ಕಸಿನ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ, ಬಟ್ ಕಸಿನ್ ಸಿಸ್ಟರ್ ಅಂತ ನಾವು ಮಾಡ್ಕೊಂಡಿವಿ. ಓಕೆ, ಹಾಗಾದ್ರೆ ಇದ್ರ ಜೊತೆಗೆ ನಿಮಗ ನನ್ನ ಅಜ್ಜ ಅಥವಾ ಅಜ್ಜಿಯ ತಂದೆ. ಎಸ್, ನನ್ನ ಅಜ್ಜ ಅಥವಾ ಅಜ್ಜಿಯ ತಂದೆ ಏನಾಗಿರ್ತಾರಪ್ಪ ಅಂದ್ರೆ ಮುತ್ತಜ್ಜ ಅಂತ ಕರಿತಿರ್ತೀವಿ. ಕನ್ನಡದಲ್ಲಾದ್ರೆ ಮುತ್ತಜ್ಜ. ಇಂಗ್ಲಿಷಲ್ಲಿ ಹೇಳೋದಾದ್ರೆ, ಈಗ ಆಲ್ರೆಡಿ ಅಜ್ಜನಿಗೆ ನಾವೇನಂತ ಕರಿದೀವಿ. ಓಕೆ, ಅಜ್ಜನಿಗೆ ಏನಂತ ಕರಿದೀವಿ? ಈಗ ಗ್ರ್ಯಾಂಡ್ ಫಾದರ್ ಅಂತ ಕರಿದೀವಿ. ಈಗ ಇಲ್ಲಿ ಏನಿದೆ, ಈಗ ಅಜ್ಜನ ತಂದೆಯ ಅಪ್ಪ ಏನಾಗಿರ್ತಾರೆ ಅಜ್ಜ ಅಂತ ಹೇಳಿವಿ. ಆ ಅಜ್ಜನಿಗೆ ನಾವೇನ್ ಕರಿದೀವಿ? ಆಲ್ರೆಡಿ ಗ್ರ್ಯಾಂಡ್ ಫಾದರ್ ಅಂತ ಕರಿದೀವಿ. ಬಟ್ ಇವ್ರು ಅವ್ರಿಗಿಂತ ಗ್ರೇಟ್ ಆಗಿರೋದ್ರಿಂದ ಇವ್ರನ್ನ ಏನಂತ ಕರಿತೀವಿ ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಗ್ರೇಟ್ ಗ್ರ್ಯಾಂಡ್ ಫಾದರ್. ನೆಕ್ಸ್ಟ್ ಇನ್ನೊಂದು, ನನ್ನ ಅಜ್ಜ ಅಥವಾ ಅಜ್ಜಿಯ ತಾಯಿ ಏನಾಗಿರ್ತಾರೆ ಅಂದ್ರೆ ಮುತ್ತಜ್ಜಿ ಅಥವಾ ಗ್ರೇಟ್ ಗ್ರ್ಯಾಂಡ್ ಮದರ್ ಅಂತ. ಓಕೆ, ಇದ್ರ ಜೊತೆಗೆ ನನ್ನ ಹೆಂಡತಿಯ ಅಥವಾ ಗಂಡನ. ಓಕೆ, ನಾನೊಬ್ಬ ಪುರುಷ, ಈಗ ನನ್ನ ಹೆಂಡತಿಯ ತಂದೆ ಅಂತ ಅಜ್ಜು ಮಾಡ್ಕೊಳ್ತಿದ್ದೀನಿ. ಯಾರು ಮಹಿಳೆ ನೋಡ್ತಾ ಇದ್ರು, ನನ್ನ ಗಂಡನ ತಂದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ನನ್ನ ಹೆಂಡತಿಯ ತಂದೆ ನನಗೇನಾಗ್ಲಿಕ್ಕೆ ಸಾಧ್ಯ? ಕನ್ನಡದಲ್ಲಾದ್ರೆ ಮಾವ ಅಂತ ಹೇಳ್ತೀವಿ. ಓಕೆ, ಆದ್ರೆ ಇಂಗ್ಲೀಷಲ್ಲಿ ಹೇಳೋದಾದ್ರೆ ನಿಮಗೆ ಫಾದರ್ ಇನ್ ಲಾ ಅಂತ ಹೇಳ್ತೀವಿ. ಇವರು ಕೂಡ ಫಾದರ್ ಇದ್ದಂಗೆ, ಬಟ್ ನಾನು ನೇರವಾಗಿ ಅವ್ರನ್ನ ಫಾದರ್ ಅಂತ ಕರೀಲಿಕ್ಕೆ ಬರಲ್ಲ. ಅದಕ್ಕೆ ಇನ್ ಲಾವನ್ನ ಸೇರಿಸುವಂಥದ್ದು, ಫಾದರ್ ಇನ್ ಲಾ. ಅದ್ರ ಜೊತೆಗೆ ನನ್ನ ಹೆಂಡತಿಯ ತಾಯಿ ಏನಾಗಿರ್ತಾರೆ? ಅತ್ತೆ. ಎಸ್, ಇವರಿಗೆ ಮದರ್ ಇನ್ ಲಾ ಅಂತ ಕರೀತೀವಿ. ಓಕೆ, ಇಷ್ಟು ಜೊತೆಗೆ ನಿಮಗೆ ಒಂದು 2 ವರ್ಡ್ಸ್ ಬರ್ತದೆ. ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕಿದು, ಸಿಬ್ಲಿಂಗ್ಸ್ ಅಂತ ಒಂದು ವರ್ಡ್ ಬರುತ್ತೆ. ಸಿಬ್ಲಿಂಗ್ಸ್ ಅಂದ್ರೆ ಗೊತ್ತಿರಬೇಕು. ಸಿಬ್ಲಿಂಗ್ಸ್ ಅಂದ್ರೆ ಒಡ ಹುಟ್ಟಿದವರು ಅಂತ. ಅಥವಾ ಸಹೋದರಿ ಇರ್ಬೋದು, ಅಥವಾ ನಿಮ್ಗ ಏನು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳ್ತಿಲ್ಲ, ಇವೆಲ್ಲ ಏನಾಗಿರ್ತಾರೆ? ಒಡ ಹುಟ್ಟಿದವರಾಗಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವರ್ಡ್ ಏನಪ್ಪಾ ಅಂದ್ರೆ ಸ್ಪೌಸ್ ಅಂತ. ಸ್ಪೌಸ್ ಅಂದ್ರೆ ಸಂಗಾತಿ ಅಂತ. ಒಬ್ಬ ಪುರುಷ ಇದ್ರೆ ಅವರ ಹೆಂಡತಿಯನ್ನ ಹೆಸರು ಹೇಳೋದು, ಅಥವಾ ಒಬ್ಬ ಮಹಿಳೆ ಇದ್ರೆ ತನ್ನ ಗಂಡನ ಹೆಸರನ್ನ ಹೇಳುವಂಥದ್ದು. ಕಾಮನ್ ಆಗಿ ಸ್ಪೌಸ್ ಅಂದ್ರೆ ಸಂಗಾತಿ ಅಂತ. ಹಾಗಾದ್ರೆ ಈಗ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಾವೇನ್ ಮಾಡಿದ್ವಿ? ಕುಟುಂಬ ನಕ್ಷೆ ಹೆಂಗಿತ್ತು ಅಂತ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ? ಒಂದಿಷ್ಟು ಸಂಬಂಧಗಳ ಪರಿಚಯನ ಮಾಡ್ಕೊಂಡ್ವಿ. ಹಾಗಾದ್ರೆ ಈಗ ಜನರೇಷನ್ ಗ್ಯಾಪ್ ಹೆಂಗಿರುತ್ತೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ಈಗ ನಾವು ಆಲ್ರೆಡಿ ನೋಡಿದ್ವಿ. ಈಗ ಸಪೋಸ್ ಒಬ್ಬ ವ್ಯಕ್ತಿ ನೀವು ಆಗಿದ್ರಿ ಅಂದ್ರೆ, ನಿಮ್ಮ ಸಮಾನ ಜನರೇಷನ್ ನಲ್ಲಿ ಯಾರೆಲ್ಲ ಬಂದಿದ್ರು ಅಂತ ನೋಡೋದಾದ್ರೆ, ಓಕೆ, ನಿಮ್ಮ ಸಹೋದರ ಅಥವಾ ಸಹೋದರಿ ಬಂದಿದ್ರು. ಇದ್ರ ಜೊತೆಗೆ
ಗಂಡ ಅಥವಾ ಹೆಂಡತಿ ಇವರೆಲ್ಲ ಒಂದು ಕರೆಂಟ್ ಜನರೇಷನ್ ಅಂತ ಕರೆದಿದ್ವಿ. ಒಂದು ಜನರೇಷನ್ ಮೇಲ್ಗಡೆ ಹೋದಾಗ ನಮ್ಮ ತಂದೆ ಅಥವಾ ತಾಯಿ ಬಂದಿದ್ರು. ಇದು ಒಂದು ಜನರೇಷನ್ ಇನ್ನು ಮೇಲ್ಗಡೆ ಹೋದಾಗ ನಾವೇನು ಹೇಳಿದ್ವಿ, ಅಜ್ಜ ಅಥವಾ ಅಜ್ಜಿ. ಎಸ್. ನೆಕ್ಸ್ಟ್ ಇನ್ನೂ ಒಂದು ಜನರೇಷನ್ ಮೇಲೆ ಹೋದಾಗ ಮುತ್ತಜ್ಜ ಅಂತ ಹೇಳಿದ್ವಿ. ಒಂದು ಜನರೇಷನ್ ನಮಗಿಂತ ಕೆಳಗಡೆ ಬಂದಾಗ ನಮ್ಮ ಮಗ ಅಥವಾ ಮಗಳು ಅಂತ ಹೇಳಿದ್ವಿ. ಇದ್ರ ಜೊತೆಗೆ ಇನ್ನೂ ಒಂದು ಜನರೇಷನ್ ಬಂದಾಗ ಏನು ಹೇಳಿದ್ವಿ ನಾವು, ಮೊಮ್ಮಗ ಅಥವಾ ಮೊಮ್ಮಗಳು ಅಂತ ಹೇಳಿದ್ವಿ. ಓಕೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲೊಂದು ಸ್ವಲ್ಪ ಜನರೇಷನ್ ಗ್ಯಾಪಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಒಂದು ಕುಟುಂಬ ನಕ್ಷೆನ ರೆಡಿ ಮಾಡಬೇಕಾದ್ರೆ ಯಾರ್ಯಾರು ಯಾವ ಜನರೇಷನ್ ಎಷ್ಟೆಷ್ಟು ಜನರೇಷನ್ ಗ್ಯಾಪ್ ಇರುತ್ತೆ ಅಂತ ಗೊತ್ತಾಗಬೇಕಾಗುತ್ತೆ. ಹಾಗಾದ್ರೆ ಈಗ ಹೇಳಿ, ಇದು ವ್ಯಕ್ತಿ ಅಂದ್ರೆ ನಾನೀಗ, ನನಗೂ ನನ್ನ ಸಹೋದರನಿಗೂ ಎಷ್ಟು ಜನರೇಷನ್ ಗ್ಯಾಪ್ ಇರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ತರ ಜನರೇಷನ್ ಗ್ಯಾಪ್ ಇರಲ್ಲ. ಇದನ್ನು 0 ಜನರೇಷನ್ ಅಂತ ಕರಿತೀವಿ. ನನಗೂ ನನ್ನ ಸಹೋದರ ಅಥವಾ ಸಹೋದರಿ ಏನಾಗಿರುತ್ತೆ, ಸೇಮ್ ಜನರೇಷನ್ ಬರ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವುದೇ ನಮ್ಮ ಕುಟುಂಬ ನಕ್ಷೆಯಲ್ಲಿ ನಮ್ಮ ಸಹೋದರ ಅಥವಾ ಸಹೋದರಿ ಬಂದಾಗ ಒಂದು ಸಿಂಗಲ್ ಎರೋ ಮಾರ್ಕ್ ಅನ್ನು ಹಾಕೊಂಡು ನಾವು ಇಂಡಿಕೇಟ್ ಮಾಡ್ತೀವಿ. ಅದ್ರ ಜೊತೆಗೆ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಏನಾಗಿರ್ತಾರೆ, ಅವರು ಕೂಡ ಕರೆಂಟ್ ಜನರೇಷನ್ ಇರೋದ್ರಿಂದ ಯಾವುದೇ ತರ ಜನರೇಷನ್ ಗ್ಯಾಪ್ ಇರಲ್ಲ. ಅದನ್ನು 0 ಜನರೇಷನ್ ವಿತ್ ಸೇಮ್ ಜನರೇಷನ್ ರೆಪ್ರೆಸೆಂಟ್ ಮಾಡ್ತೀವಿ. ಇದ್ರ ಜೊತೆಗೆ ನನಗೂ ಮತ್ತೆ ನನ್ನ ತಂದೆಗೂ ಎಷ್ಟು ಜನರೇಷನ್ ಗ್ಯಾಪ್ ಇದೆ ಅಂತ ಕೇಳಿದ್ರೆ 1 ಜನರೇಷನ್ ಗ್ಯಾಪ್ ಇರುತ್ತೆ. ಅದ್ರ ಟಾಪ್ ಅಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ತಂದೆ ಇರ್ತಾರೆ, ಮಗ ಅಥವಾ ಮಗಳಾದವರು ಕೆಳಗಿನ ಜನರೇಷನ್ ಬರುವಂತದ್ದು. ನನಗೂ ಮತ್ತು ನನ್ನ ಅಜ್ಜನಿಗೆ ಎಷ್ಟು ಜನರೇಷನ್ ಗ್ಯಾಪ್ ಇರುತ್ತೆ ಅಂತ ಕೇಳಿದ್ರೆ 2 ಜನರೇಷನ್ ಗ್ಯಾಪ್ ಇರುತ್ತೆ. ನನ್ನ ತಂದೆ ಅಥವಾ ತಾಯಿಯ ತಂದೆನೇ ನನಗೆ ಅಜ್ಜ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಅಜ್ಜ ಅನ್ನೋರು ಟಾಪ್ ಅಲ್ಲಿ ಇರ್ತಾರೆ, ಮೊಮ್ಮಗ ಅಥವಾ ಮೊಮ್ಮಗಳನ್ನೋರು ಕೆಳಗಿನ ಜನರೇಷನ್ ಬರುವಂತದ್ದು. ನನಗೂ ನನ್ನ ಮಗನಿಗೆ ಎಷ್ಟು ಜನರೇಷನ್ ಗ್ಯಾಪ್ ಇರುತ್ತೆ ಅಂತ ಕೇಳಿದ್ರೆ 1 ಜನರೇಷನ್ ಗ್ಯಾಪ್ ಇರುತ್ತೆ. ನಾನು ಮೇಲಿನ ಒಂದು ಜನರೇಷನ್ ಕಂಡು ಬರ್ತೀನಿ, ನನ್ನ ಮಗ ಅಥವಾ ಮಗಳು 1 ಜನರೇಷನ್ ಕೆಳಗಡೆ ಕಂಡು ಬರುವಂತದ್ದು. ನನಗೂ ಮತ್ತು ನನ್ನ ಮೊಮ್ಮಗನಿಗೆ ಎಷ್ಟು ಜನರೇಷನ್ ಗ್ಯಾಪ್ ಕಂಡು ಬರುತ್ತೆ ಅಂತ ಕೇಳಿದ್ರೆ 2 ಜನರೇಷನ್ ಗ್ಯಾಪ್ ಇರುತ್ತೆ. ನಾನು ಟಾಪ್ ಪೊಸಿಷನ್ ಇರ್ತೀನಿ, ನನ್ನ ಮೊಮ್ಮಗ ಅಥವಾ ಮೊಮ್ಮಗಳು 2 ಜನರೇಷನ್ ಕೆಳಗಡೆ ಇರುವಂತದ್ದು. ಅದ್ರ ಜೊತೆಗೆ ನನ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಎಷ್ಟು ಜನರೇಷನ್ ಗ್ಯಾಪ್ ಇರುತ್ತೆ ಅಂತ ಕೇಳಿದ್ರೆ ಅವರಿಗೂ ಕೂಡ 1 ಜನರೇಷನ್ ಗ್ಯಾಪ್ ಇರುತ್ತೆ. ಯಾಕಂದ್ರೆ ನನ್ನ ತಂದೆಯ ಒಬ್ಬ ಕಿರಿಯ ಸಹೋದರನ ಏನಾಗಿರ್ತಾರೆ, ನನಗೆ ಚಿಕ್ಕಪ್ಪ ಆಗಿರ್ತಾರೆ. ಹಾಗಾದ್ರೆ ಅವರಿಗೂ ಮತ್ತು ನಮಗೆ ಏನಾಗಿರುತ್ತೆ ಅಂದ್ರೆ 1 ಜನರೇಷನ್ ಗ್ಯಾಪ್ ಇರುತ್ತೆ. ಅದರಲ್ಲಿ ಚಿಕ್ಕಪ್ಪ ಮೇಲ್ಗಡೆ ಇರುವಂತದ್ದು, ನಾನು ಮಗ ಅಥವಾ ನಾನೇನು ವ್ಯಕ್ತಿ ಆಗಿದ್ದೀನಿ ಅವ್ರ ಕೆಳಗಡೆ ಇರುವಂತದ್ದು. ಹಾಗಾದ್ರೆ ಈ ತರ ಜನರೇಷನ್ ಗ್ಯಾಪ್ ಕೂಡ ಗೊತ್ತಿರಬೇಕು. ಇದ್ರ ಜೊತೆಗೆ ಈಗ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಯಾವ ತರ ಕುಟುಂಬ ನಕ್ಷೆಯನ್ನು ಹಾಕೋದಂತೆ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಅದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು, ಅದು ವೆರಿ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ನಾವೇನ್ ಮಾಡಿದ್ವಿ, ಕುಟುಂಬ ನಕ್ಷೆ ಫಾರ್ಮೆಟ್ ಹೆಂಗಿರುತ್ತೆ ಅದ್ರ ಜೊತೆಗೆ ಒಂದಿಷ್ಟು ಸಂಬಂಧಗಳ ಪರಿಚಯ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಈಗ ಏನ್ ಮಾಡ್ತಿದ್ದೇವಪ್ಪ ಅಂದ್ರೆ ನಾವು ಒಂದಿಷ್ಟು ಜನರೇಷನ್ ಗ್ಯಾಪ್ ಅನ್ನು ತಿಳ್ಕೊಂಡ್ವಿ, ಒಂದಿಷ್ಟು ಸಮ್ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಇದನ್ನ ಕುಟುಂಬ ನಕ್ಷೆನ ಯಾವ ತರ ನಾವು ಡ್ರಾ ಮಾಡ್ಬೋದು ಅನ್ನೋದನ್ನ ಒಂದಿಷ್ಟು ಅಬ್ಸರ್ವ್ ಮಾಡೋಣ. ಈಗ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ಫಸ್ಟ್ ನಮ್ಮ ಎಲ್ಲೇ ಕುಟುಂಬ ನಕ್ಷೆಯಲ್ಲಿ ಅಥವಾ ಎಲ್ಲೇ ಪ್ರಾಬ್ಲಮ್ ಅಲ್ಲಿ ಎ ಮತ್ತು ಬಿ ಪರಸ್ಪರ ಸಹೋದರರು ಅಂತ ಬಂದ್ರೆ ಹೆಂಗ್ ಡ್ರಾ ಮಾಡ್ಬೇಕು? ಎ ಮತ್ತು ಬಿ ಪರಸ್ಪರ ಸಹೋದರರು, ಎ ಅಂಡ್ ಬಿ ಆರ್ ಬ್ರದರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಹಿಂಗ್ ಬಂದ ಸ್ಟೇಟ್ಮೆಂಟ್ ಅಲ್ಲಿ ನಮ್ಮ ಕುಟುಂಬ ನಕ್ಷೆಯಲ್ಲಿ ಹೆಂಗ್ ಡ್ರಾ ಮಾಡ್ಬೇಕು? ಹಾಗಾದ್ರೆ ಎ ಮತ್ತು ಬಿ ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಏನಾಗಿದಾರಂತೆ ಕ್ಲಿಯರ್ಲಿ ಸಹೋದರರು. ಹಾಗಾದ್ರೆ ಸಹೋದರರು ಅಂದಾಗ ಜನರೇಷನ್ ಎಷ್ಟು ಗ್ಯಾಪ್ ಇರುತ್ತೆ? ಸೇಮ್ ಜನರೇಷನ್ ಬರ್ತಾರೆ. ಹಾಗಾದ್ರೆ ನಾ ಏನ್ ಮಾಡ್ತೀನಿ, ಅವ್ರನ್ನ ಎ ಮತ್ತು ಬಿ ಯನ್ನ ಸೇಮ್ ಜನರೇಷನ್ ಇಂಡಿಕೇಟ್ ಮಾಡ್ತೀನಿ. ಇವನ್ನ ನಾನು ಜೆಂಡರ್ ಕೂಡ ಕನ್ಫರ್ಮ್ ಮಾಡ್ಬೋದು. ನಾ ಆಲ್ರೆಡಿ ಹೇಳಿದ್ದೀನಿ, ಒಬ್ಬ ಪುರುಷ ವ್ಯಕ್ತಿ ಬಂದ್ರೆ ಪ್ಲಸ್ ತಗೊಳ್ಳಿ, ಒಬ್ಬ ಮಹಿಳೆ ಬಂದ್ರೆ ಮೈನಸ್ ತಗೊಳ್ಳಿ ಅಂತ. ಹಾಗಾದ್ರೆ ಇಲ್ಲಿ ಪರಸ್ಪರ ಸಹೋದರರು ಬ್ರದರ್ಸ್ ಅಂತ ಹೇಳಿದಾಗ ಇಬ್ಬರ ಜೆಂಡರ್ನ ಕನ್ಫರ್ಮ್ ಮಾಡ್ಬೋದು, ಇವರು ಪ್ಲಸ್ ಇವರು ಪ್ಲಸ್. ಹಾಗಾದ್ರೆ ನಮ್ಮ ಚಾರ್ಟ್ ಅಲ್ಲಿ ನಾ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾನು ಈ ರೀತಿ ಬರೆದಿನ ನೀವು ತಿಳ್ಕೊಳ್ಬಹುದು, ಎ ಮತ್ತು ಬಿ ಗಳು ಏನ್ ಇವರು ಇಬ್ರು ಪರಸ್ಪರ ಸಹೋದರರು. ಇದನ್ನ ನಾವು ಯಾವಾಗಲೂ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಎ ಮತ್ತು ಬಿ ಗಳ ನಡುವೆ ಸಿಂಗಲ್ ಸೇಮ್ ಜನರೇಷನ್ ಬರುವಂತದ್ದು, ಅದ್ರ ಜೊತೆಗೆ ಇಬ್ಬರ ಜೆಂಡರ್ ನಾನು ಕನ್ಫರ್ಮ್ ಮಾಡ್ತಿರುವಂತದ್ದು. ನೆಕ್ಸ್ಟ್ ಸಪೋಸ್ ಎ ಮತ್ತು ಬಿ ಪರಸ್ಪರ ಸಹೋದರಿಯರು. ಎ ಮತ್ತು ಬಿ ಪರಸ್ಪರ ಸಹೋದರಿಯರು, ಅಥವಾ
ಎ ಅಂಡ್ ಬಿ ಆರ್ ಸಿಸ್ಟರ್ಸ್ ಅಂತ. ಹಾಗಾದ್ರೆ ಎ ಅಂಡ್ ಬಿ ಆರ್ ಸಿಸ್ಟರ್ಸ್ ಅಂದ್ರೆ ಸೇಮ್ ಎ ಮತ್ತು ಬಿ ಸೇಮ್ ಜನರೇಷನ್ ಬರುವಂತದ್ದು. ಓಕೆ, ಬಟ್ ಜೆಂಡರ್ ಕನ್ಫರ್ಮ್ ಮಾಡ್ಬೇಕಾದ್ರೆ ಈ ಸರಿ ಏನ್ ಹೇಳಿದಾರೆ ಅವರು, ಸಹೋದರಿಯರು ಅಂತ ಹೇಳ್ತಾರೆ. ಹಾಗಾದ್ರೆ ಸಹೋದರಿಯರು ಅಂದ್ರೆ ಇವರು ಮೈನಸ್ ಇವರು ಮೈನಸ್. ಹೋದ್ ಸರಿ ಸಹೋದರರು ಅಂತ ಹೇಳಿದ್ರೆ ಇಬ್ರು ಪ್ಲಸ್ ಹಾಕಿದ್ವಿ, ಬಟ್ ಈ ಸರಿ ಸಹೋದರರು ಅಂತ ಹೇಳೋದಕ್ಕೆ ಇವರು ಮೈನಸ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಈಗ ಎ ಯು, ಇದು ವೆರಿ ಇಂಪಾರ್ಟೆಂಟ್, ಎ ಯು ಬಿ ಯ ಸಹೋದರ, ಇದು ಬಹಳ ಇಂಪಾರ್ಟೆಂಟ್. ಎ ಯು ಬಿ ಯ ಸಹೋದರ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಹೋದ್ಸರಿ ಪರಸ್ಪರ ಸಹೋದರಿ ಅಂದಾಗ ಇಬ್ರು ಜೆಂಡರ್ ಕನ್ಫರ್ಮ್ ಆಗಿತ್ತು, ಬಟ್ ಈ ಸರಿ ಎ ಯು ಬಿ ಯ ಸಹೋದರ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿದ್ ಮಾತ್ರ ಕನ್ಫರ್ಮ್ ಆಗುತ್ತೆ, ಅದು ಯಾರ್ದು ಅಂತ ನೋಡಿ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇರೋ ಸಂಬಂಧ ಏನಪ್ಪಾ ಅಂದ್ರೆ ಸಹೋದರ ಸಹೋದರಿಯ ಸಂಬಂಧ ಹೇಳ್ತಾ ಇದಾರೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ, ಎ ಮತ್ತು ಬಿ ಗಳ ನಡುವೆ ಸೇಮ್ ಜನರೇಷನ್ ತೋರಿಸ್ತೀನಿ, ಬಟ್ ಇಬ್ರು ಪ್ಲಸ್ ಆಗ್ಲಿ ಇಬ್ರು ಮೈನಸ್ ಆಗ್ಲಿ ಮಾಡಂಗಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ಎ ಯು ಇಲ್ಲಿಂದ ನೇರವಾಗಿ ಇಲ್ಲಿ ಬಂದ್ಬಿಡಿ, ಎ ಯು ಏನಿವರು ಸಹೋದರ, ಯಾರ ಸಹೋದರ, ಈ ಬಿ ಯ ಅಥವಾ ಬಿ ರವರ ಸಹೋದರ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಎ ಯು ಸಹೋದರ ಅಂದ್ರೆ ಕ್ಲಿಯರ್ಲಿ ಹೇಳ್ತಾ ಇದಾರೆ ಪ್ಲಸ್, ಎ ಯು ಸಹೋದರ, ಯಾರ ಸಹೋದರ, ಬಿ ಯ ಅಂದ್ರವ್ರು. ಹಾಗಾದ್ರೆ ಬಿ ಯ ಅಂದಾಗ ಏನಾಗುತ್ತಪ್ಪ ಅಂದ್ರೆ ಬಿ ಯ ಜೆಂಡರ್ ನಾನು ಕನ್ಫರ್ಮ್ ಮಾಡ್ಲಿಕ್ಕಾಗಲ್ಲ. ಹಾಗಾದ್ರೆ ಆ ಬಿ ಅನ್ನೋನು ಹೇಗೆ ಏನಾಗ್ಬೇಕಂತ ಕೇಳಿದಾಗ ಇವರ ಸಹೋದರನೂ ಆಗಿರ್ಬೋದು ಸಹೋದರಿನೂ ಆಗಿರ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಬಿ ಅಂದಾಗ ಇವರ ಜೆಂಡರ್ ನಾ ಕನ್ಫರ್ಮ್ ಮಾಡಕ್ಕಾಗಲ್ಲ, ಅವ್ರು ಹೇಳುವವರೆಗೂ ನೀವು ಕನ್ಫರ್ಮ್ ಮಾಡ್ತಕ್ಕದ್ದಲ್ಲ. ಹಾಗಾದ್ರೆ ಎ ಯು ಬಿ ಯ ಸಹೋದರ ಅಂದಾಗ ಒಬ್ರದ್ದು ಕನ್ಫರ್ಮ್ ಆಯ್ತು, ಯಾರ್ದು, ಎ ಯು ಸಹೋದರ. ನೀವು ಪ್ರಾಕ್ಟೀಸ್ ಆಗೋರಿಗೆ ಏನ್ ಮಾಡಿ ಅಂದ್ರೆ ಎ ಯು ಸಹೋದರ ಇಲ್ಲಿ ಬಂದ್ಬಿಡಿ. ಹಾಗಾದ್ರೆ ಎ ಯು ಸಹೋದರ ಅಂದ್ರೆ ಪ್ಲಸ್, ಯಾರ ಸಹೋದರ, ಬಿ ಯ ಸಹೋದರ. ಹಾಗಾದ್ರೆ ಎ ಈಸ್ ಬೀಸ್ ಬ್ರದರ್ ಅಂತ ಹೇಳಿದಾಗ ಒಬ್ರದ್ದು ಕನ್ಫರ್ಮ್ ಇರುತ್ತೆ, ಒಬ್ರದ್ದು ಕನ್ಫರ್ಮ್ ಆಗಲ್ಲ. ಆ ಕನ್ಫರ್ಮ್ ಆಗದೆ ಇರುವ ವ್ಯಕ್ತಿ, ಕನ್ಫರ್ಮ್ ಆಗಿರುವ ವ್ಯಕ್ತಿ ಏನಾಗ್ಬೇಕಂತ ಕೇಳಿದ್ರೆ ಇವರ ಸಹೋದರನೂ ಆಗ್ಬೋದು ಸಹೋದರಿನೂ ಆಗ್ಬೋದು. ಇಷ್ಟು. ಇದ್ರ ಜೊತೆಗೆ ಎ ಯು ಬಿ ಯ ಸಹೋದರಿ ಅಂತ ಇದ್ರೆ, ಎ ಯು ಬಿ ಯ ಸಹೋದರಿ, ಎಸ್. ಹಾಗಾದ್ರೆ ಇಲ್ಲಿ ಕೂಡ ಒಬ್ಬರದೇ ಕನ್ಫರ್ಮ್ ಆಗೋದು, ಯಾರ್ದು, ಎ ಯು ಇಲ್ಲಿಂದ ಇಲ್ಲಿ ಬಂದ್ಬಿಡಿ ನೇರ, ಎ ಯು ಏನಿವರು ಸಹೋದರಿ, ಯಾರ ಸಹೋದರಿ, ಬಿ ಯ ಸಹೋದರಿ. ಹಾಗಾದ್ರೆ ಹೆಂಗ್ ಡ್ರಾ ಮಾಡ್ತೀರಿ, ಎ ಮತ್ತು ಬಿ ಗಳ ನಡುವೆ ಸೇಮ್ ಜನರೇಷನ್ ತೋರಿಸುವಂತದ್ದು. ಹಾಗಾದ್ರೆ ಎ ಯು ಸಹೋದರಿ ಹೇಳ್ತಾ ಇದಾರೆ, ಎ ಯು ಸಹೋದರಿ, ಯಾರ ಸಹೋದರಿ, ಈ ಬಿ ಯ ಸಹೋದರಿ ಅಂದಾಗ ಬಿ ರವರ್ದು ಮತ್ತೆ ಕನ್ಫರ್ಮ್ ಆಗಲ್ಲ, ನೀವು ಕನ್ಫರ್ಮ್ ಮಾಡಬಾರ್ದು ಅವ್ರು ಹೇಳೋವರೆಗೂ. ಹಾಗಾದ್ರೆ ಎ ಯು ಬಿ ಯ ಸಹೋದರಿ. ಬಟ್ ಬಿ ಹೇಗೆ ಏನಾಗ್ಬೇಕಂತ ಕೇಳಿದ್ರೆ ಅವರ ಸಹೋದರನೂ ಇರ್ಬೋದು ಸಹೋದರಿನೂ ಇರ್ಬೋದು. ಓಕೆ, ನೆಕ್ಸ್ಟ್ ಈ ಬರೋಣ. ಎ ಯು ಬಿ ಯ ತಂದೆ, ಎ ಯು ಬಿ ಯ ತಂದೆ, ಎ ಈಸ್ ಬೀಸ್ ಫಾದರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕೂಡ ಒಬ್ರದ್ದು ಮಾತ್ರ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಯಾರ್ದು ಅಂತ ನೋಡೋದಾದ್ರೆ ಎ ಮತ್ತು ಬಿ, ಎ ಯು ಬಿ ಯ ತಂದೆ ಅಂತ ಹೇಳಿದಾಗ ತಂದೆ ಮಕ್ಕಳ ನಡುವೆ ಜನರೇಷನ್ ಹೇಳ್ತಾ ಇದಾರೆ ಅಂದ್ರೆ ಒಂದು ಜನರೇಷನ್ ಗ್ಯಾಪ್ ಇರುತ್ತೆ. ಹಾಗಾದ್ರೆ ಅದರಲ್ಲಿ ಯಾರು ಟಾಪ್ ಅಲ್ಲಿ ಇರ್ಬೇಕಂತ ಕೇಳಿದ್ರೆ ಎ ಯು ಏನಿವರು ತಂದೆ, ನೋಡಿ ಎ ಯು ತಂದೆ, ಇವರು ಯಾರ ತಂದೆ, ಬಿ ಯ ತಂದೆ ಅಂದಾಗ ಎ ಅನ್ನೋರು ಟಾಪ್ ಜನರೇಷನ್ ಇರ್ತಾರೆ, ಯಾರಿಗಿಂತ ಅಂತ ಕೇಳಿದ್ರೆ ಬಿಗಿಂತ. ಎ ಯು ಬಿ ಯ ತಂದೆ ಆಗ್ಬೇಕಾದ್ರೆ ಎ ಅನ್ನೋರು ಟಾಪ್ ಜನರೇಷನ್ ಇರಬೇಕು, ಬಿ ಅನ್ನೋರು ಕೆಳಗಡೆ ಜನರೇಷನ್ ಇರಬೇಕು. ಹಾಗಾದ್ರೆ ಎ ಯು ತಂದೆ ಜೆಂಡರ್ ಯಾರು ಕನ್ಫರ್ಮ್ ಆಗುತ್ತೆ, ಎ ಯು ತಂದೆ, ತಂದೆ ಅಂದ್ರೆ ಪ್ಲಸ್, ಯಾರ ತಂದೆ, ಈ ಬಿ ಯ ತಂದೆ ಅಂದಾಗ ಅಗೇನ್ ಇವ್ರು ಕನ್ಫರ್ಮ್ ಆಗಂಗಿಲ್ಲ. ಹಾಗಾದ್ರೆ ಎ ಯು ಕ್ಲಿಯರ್ಲಿ ಹೇಳ್ಬೋದು ಬಿ ತಂದೆ ಅಂತ, ಬಟ್ ಬಿ ಹೇಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ಮಗನೂ ಇರ್ಬೋದು ಮಗಳು ಇರ್ಬೋದು. ಹಾಗಾಗಿ ಈ ಬಿದ್ ನೀವು ಅವ್ರು ಹೇಳೋವರೆಗೂ ಕನ್ಫರ್ಮ್ ಮಾಡ್ತಕ್ಕದ್ದಲ್ಲ. ಓಕೆ, ಹಾಗಾದ್ರೆ ಎ ಯು ಬಿ ಯ ತಂದೆ. ಇದನ್ನೇ ಸಿ ಯು ಡಿ ಯ ಮಗಳು ಅಂತ ಇರುತ್ತೆ, ಸಿ ಯು ಡಿ ಯ ಮಗಳು. ಸಿ ಯು ಡಿ ಯ ಮಗಳು ಅಂದ್ರೆ ಇಲ್ಲಿ ಕೂಡ ಒಬ್ರದ್ದು ಮಾತ್ರ ಕನ್ಫರ್ಮ್ ಆಗುತ್ತೆ, ಯಾರ್ದಾಗತ್ತೆ ಅಂತ ನೋಡೋದಾದ್ರೆ ನೇರವಾಗಿ ಹೇಳಿ ಸಿ ಯು ಮಗಳು, ಇವರು ಸಿ ಯು ಮಗಳು, ಯಾರ ಮಗಳು, ಡಿ ಯ ಮಗಳು. ಹಾಗಾದ್ರೆ ಸಿ ಅನ್ನೋರು ಜನರೇಷನ್ ಅಲ್ಲಿ ಕೆಳಗಡೆ ಇರಬೇಕು, ಯಾರಿಗಿಂತ ಅಂತ ಕೇಳಿದ್ರೆ ಡಿ ಗಿಂತ. ಹಾಗಾದ್ರೆ ಈಗ ಹೇಳಿ
ಸಿ ಯು ಮಗಳು, ಸಿ ಯು ಮಗಳು ಅಂದ್ರೆ ಮೈನಸ್ ಆಗಿರ್ತಾರೆ. ಯಾರ ಮಗಳು? ಡಿ ಯ ಮಗಳು. ಹಾಗಾದ್ರೆ ಸಿ ಯು ಡಿ ಯ ಮಗಳು ಆದಾಗ, ಬಟ್ ಡಿ ಕನ್ಫರ್ಮ್ ಆಗಲ್ಲ ಅಲ್ಲಿ. ಡಿ ಅಂದಾಗ ಇವ್ರು ಕನ್ಫರ್ಮ್ ಆಗಿಲ್ಲ. ಹಾಗಾದ್ರೆ ಡಿ ಸಿಗೆ ಏನಾಗ್ಬೇಕಂತ ಕೇಳಿದ್ರೆ, ಡಿ ಸಿಗೆ ಏನಾಗಬೇಕಾಗಾದ್ರೆ ಅವರ ತಂದೆನೂ ಇರ್ಬೋದು, ತಾಯಿನೂ ಇರ್ಬೋದು, ನೀವು ಕನ್ಫರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಇಷ್ಟು ಈ ತರ ಜನರೇಷನ್ ಅಲ್ಲಿ ನಾವು ಡ್ರಾ ಮಾಡ್ತಕ್ಕದ್ದು. ಇದ್ರ ಜೊತೆಗೆ ಎಯು ಬಿ ಯ ಅಜ್ಜ, ಎ ಯು ಬಿ ಯ ಅಜ್ಜ. ಹಾಗಾದ್ರೆ ಎ ಈಸ್ ಬಿ ಇಸ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಿದ್ದೀವಿ. ಹಾಗಾದ್ರೆ ಎ ಯು ಬಿ ಯ ಅಜ್ಜ ಅಂತ ಹೆಂಗ್ ಡ್ರಾ ಮಾಡ್ತೀರಿ? ಹಾಗಾದ್ರೆ ಅಜ್ಜ ಮೊಮ್ಮಕ್ಕಳ ನಡುವೆ ಜನರೇಷನ್ ಎಷ್ಟು ಗ್ಯಾಪ್ ಇರುತ್ತಪ್ಪ ಅಂದ್ರೆ 2 ಜನರೇಷನ್ ಇರುತ್ತೆ. ಅದ್ರಲ್ಲಿ ಟಾಪ್ ಯಾರಲ್ಲಿ ಇರ್ಬೇಕು? ಎ ಯು ಅಜ್ಜ ಇವರು. ಹಾಗಾದ್ರೆ ಎ ಯು ಅಜ್ಜ ಅಂದ್ರೆ ಎ ಯು ಟಾಪ್ ಅಲ್ಲಿ ಇರ್ಬೇಕು. ಯಾರಿಗಿಂತ ಅಂದ್ರೆ ಬಿ ಗಿಂತ. ಹಾಗಾದ್ರೆ ಅದು ಜನರೇಷನ್ 2 ಜನರೇಷನ್ ಗ್ಯಾಪ್ ಇರುತ್ತೆ. ಇದ್ರ ಕೆಳಗಡೆ ಇಲ್ಲಿ ಬಿ ಬರೆಯುವಂಥದ್ದು. ಹಾಗಾದ್ರೆ ಈಗ ಹೇಳಿ, ಎ ಯು ಬಿ ಯ ಅಜ್ಜ. ಹಾಗಾದ್ರೆ ಬಿ ಯ ಅಜ್ಜ ಅಂತಂದ್ರೆ ಬಿ ಯ ತಂದೆನೋ ಅಥವಾ ತಾಯಿಯ ಒಬ್ಬ ತಂದೆನೆ ಈ ಬಿ ಗೆ ಅಜ್ಜ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಎ ಯು ಬಿ ಯ ಅಜ್ಜ ಅಂದಾಗ ಒಬ್ಬರ ಜೆಂಡರ್ ಕನ್ಫರ್ಮ್ ಆಗುತ್ತೆ. ಯಾರ್ದು? ಎ ಯು ಅಜ್ಜ. ಅಜ್ಜ ಅಂದ್ರೆ ಪ್ಲಸ್. ಯಾರ ಅಜ್ಜ? ಬಿ ಯ ಅಜ್ಜ. ಹಾಗಾದ್ರೆ ಬಿ ಎಗೆ ಏನಾಗ್ಬೇಕಂತ ಕೇಳಿದ್ರೆ ಇವ್ರು ಕನ್ಫರ್ಮ್ ಆಗಂಗಿಲ್ಲ. ಮೊಮ್ಮಗನ ಆಗ್ಬೋದು, ಮೊಮ್ಮಗಳು ಆಗ್ಬೋದು. ಹಾಗಾದ್ರೆ ಎ ಯು ಬಿ ಯ ಅಜ್ಜ ಅಂದಾಗ ಈ ರೀತಿ ನಾವು ಡ್ರಾ ಮಾಡ್ತೀವಿ. ಅದೇ ಸಿ ಯು ಡಿ ಯ ಮೊಮ್ಮಗಳು ಅಂತ ಇರುತ್ತೆ. ಎಸ್, ಸಿ ಯು ಡಿ ಯ ಮೊಮ್ಮಗಳು ಅಂದಾಗ, ಹಾಗಾದ್ರೆ ಸಿ ಯು ಏನಿವರು ಮೊಮ್ಮಗಳು. ಹಾಗಾದ್ರೆ ಸಿ ಯು ಮೊಮ್ಮಗಳು ಅಂದ್ರೆ ಕೆಳಗಡೆ ಜನರೇಷನ್ ಇರ್ಬೇಕು. ಹಾಗಾದ್ರೆ ಇಲ್ಲಿ ಒಂದು ಜನರೇಷನ್ ಗ್ಯಾಪ್ ಕೊಟ್ಟು ಇಲ್ಲಿ ಯಾರನ್ನ ಬರಿಬೇಕಪ್ಪ ಅಂದ್ರೆ ಡಿ ನ ಬರಿಬೇಕು. ಹಾಗಾದ್ರೆ ಈಗ ಹೇಳಿ, ಸಿ ಯು ಮೊಮ್ಮಗಳು ಅಂದ್ರೆ ಮೈನಸ್. ಯಾರ ಮೊಮ್ಮಗಳು ಅಂತ ಕೇಳಿದ್ರೆ ಡಿ ಯ ಮೊಮ್ಮಗಳು ಅಂದಾಗ ಡಿ ಜೆಂಡರ್ ಕನ್ಫರ್ಮ್ ಆಗಕ್ಕಾಗಲ್ಲ. ಹಾಗಾದ್ರೆ ಡಿ ಅನ್ನೋರು ಸಿಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ಅಜ್ಜನೂ ಇರ್ಬೋದು, ಅಜ್ಜಿನೂ ಇರ್ಬೋದು. ಒಟ್ನಲ್ಲಿ ಸಿ ಮಾತ್ರ ಡಿಗೆ ಏನಾಗ್ಬೇಕಂತ ಕೇಳಿದ್ರೆ ಮೊಮ್ಮಗಳು ಅಂತ ಕ್ಲಿಯರ್ಲಿ ಗೊತ್ತಾಗುತ್ತೆ. ಬಟ್ ಡಿ ಜೆಂಡರ್ ಕನ್ಫರ್ಮ್ ಮಾಡಕ್ಕಾಗಲ್ಲ, ನೀವು ಕನ್ಫರ್ಮ್ ಮಾಡಲೂಬಾರ್ದು ಅವ್ರು ಹೇಳೋವರೆಗೂ. ಓಕೆ, ಹಾಗಾದ್ರೆ ಸಿ ಯು ಡಿ ಯ ಮೊಮ್ಮಗಳು. ಓಕೆ, ಇಷ್ಟು ಜೊತೆಗೆ ಇನ್ನೊಂದು ಎ ಯು ಬಿ ಯ ಗಂಡ. ಎಸ್, ಎ ಯು ಬಿ ಯ ಗಂಡ ಅಂತ ಹೇಳ್ತಿದ್ದಾರೆ. ಎ ಈಸ್ ಬೀಸ್ ಹಸ್ಬೆಂಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಎ ಯು ಬಿ ಯ ಗಂಡ ಅಂತಂದ್ರೆ ಈಗ ಇವರಿಬ್ರು ಸೇಮ್ ಜನರೇಷನ್ ಬರ್ತಾರೆ. ಆಲ್ರೆಡಿ ಗೊತ್ತಿದೆ ನಮಗೆ 0 ಜನರೇಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಎ ಯು ಬಿ ಯ ಗಂಡ ಆಗ್ಬೇಕಾದ್ರೆ ಈಗ ಹೇಳಿ, ನಾನು ಸೇಮ್ ಜನರೇಷನ್ ಇಂಡಿಕೇಟ್ ಮಾಡ್ಲಿಕ್ಕೆ ಆಲ್ರೆಡಿ ಸಿಂಗಲ್ ಏರೋ ಮಾರ್ಕನ್ನ ಸಹೋದರಿ ತೋರಿಸ್ಕೊಂಡಿನಿ. ಬಟ್ ಇವ್ರ ಗಂಡ ಹೆಂಡತಿಯರ ಸಂಬಂಧ ಇರೋದ್ರಿಂದ ಇವ್ರಿಗೆ ಒಂದು ಬಾಂಡಿಂಗ್ ಅನ್ನು ತೋರಿಸ್ತೀನಿ. ಸೇಮ್ ಜನರೇಷನ್ ವಿತ್ ಬಾಂಡಿಂಗ್ ಅಂದ್ರೆ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ ಇವರಿಬ್ರು ಪರಸ್ಪರ ಗಂಡ ಹೆಂಡತಿಯರಂತ. ಹಾಗಾದ್ರೆ ಈಗ ಜೆಂಡರ್ ಕನ್ಫರ್ಮ್ ಮಾಡೋಣ ಒಬ್ರದ್ದು. ಎ ಯು ಏನಿವರು ಗಂಡ. ಹಾಗಾದ್ರೆ ಎ ಯು ಗಂಡ ಅಂದ್ರೆ ಪ್ಲಸ್. ಯಾರ ಗಂಡ? ಬಿ ಯ ಗಂಡ. ಹಾಗಾದ್ರೆ ಆಬ್ವಿಯಸ್ಲಿ ಇವ್ರು ಗಂಡ ಆದ್ಮೇಲೆ ಅವರ ಹೆಂಡತಿಯಾಗಿ ಬಿ ಇರ್ಲೇಬೇಕು. ಅವ್ರ ಜೆಂಡರ್ ವೇಟ್ ಮಾಡಬಾರ್ದು, ಅವ್ರಿಗೆ ಮೈನಸ್ ಅನ್ನು ಹಾಕೊಳ್ಳುವಂಥದ್ದು. ಹಾಗಾದ್ರೆ ಎ ಯು ಬಿ ಯ ಗಂಡ. ಅದನ್ನ ಉಲ್ಟಾ ಓದಿದ್ರೆ ಬಿ ಯು ಎ ಯ ಹೆಂಡತಿ. ಓಕೆ, ಬಿ ಯು ಎಗೆ ಏನಾಗ್ಬೇಕಂತ ಕೇಳಿದ್ರೆ ಹೆಂಡತಿ. ಅದನ್ನ ಇನ್ನೂ ಒಂಥರ ಓದ್ರೆ ಎ ಯು ಬಿ ಯ ಪತಿ ಅಂದ್ರು ಒಂದೇ. ಎ ಯು ಪತಿ, ಇವರು ಯಾರ ಪತಿ? ಬಿ ಯ ಪತಿ ಅಂದ್ರು ಒಂದೇ. ಅಥವಾ ಬಿ ಯು ಎ ಯ ಪತ್ನಿ ಅಂದ್ರು ಒಂದೇ. ಬಿ ಯು ಎ ಯ ಪತ್ನಿ ಅಂದ್ರು ಒಂದೇ. ಹಾಗಾದ್ರೆ ಇಷ್ಟು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ಇವೇ ಪ್ರಾಬ್ಲಮ್ಗಳಾಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಈಗ ನಾವು ಹಾಕಿದಂಥದ್ದು ಎಲ್ಲ ಇನ್ಸ್ಟ್ರಕ್ಷನ್ ಏನಪ್ಪ ಅಂದ್ರೆ ಬರೀ ಒಂದೊಂದೇ ಸ್ಟೇಟ್ಮೆಂಟ್ ಅನ್ನ ಮಾಡಿ ನಾವು ಅದನ್ನ ಡ್ರಾ ಮಾಡ್ಕೊಂಡು ಅದನ್ನ ತಿಳ್ಕೊಂಡ್ವಿ. ಬಟ್ ಎಕ್ಸಾಮಲ್ಲಿ ಏನಾಗುತ್ತೆ, ಒಂದು 5 ರಿಂದ 6 ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಂದು ಪ್ರಾಬ್ಲಮ್ ಅನ್ನ ರೆಡಿ ಮಾಡ್ತಾರೆ. ಆ ಟೈಮಲ್ಲಿ ನಾವು ಒಂದು ಕುಟುಂಬ ನಕ್ಷೆಯನ್ನ ನಿಮಗೆ ರೆಡಿ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಈ ಇನ್ಸ್ಟ್ರಕ್ಷನ್ಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಇವನ್ನ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಕುಟುಂಬ ನಕ್ಷೆ ನಿಮಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಕೆಲವೊಬ್ರು ಕೆಲವೊಂಥರ ಯೂಸ್ ಮಾಡ್ತಿರ್ತಾರೆ. ಕೆಲವೊಬ್ರು ಪ್ಲಸ್ ಮೈನಸ್ ಏನು ತಗೊಂಡಿಲ್ಲ ಪುರುಷ ಮಹಿಳೆಗೆ, ಕೆಲವೊಬ್ರು ಸರ್ಕಲ್ ಸ್ಕ್ವೇರ್ ಅಂತೇಳಿ ತಗೊಳ್ತಾರೆ. ಬಟ್ ನನ್ನ ಅನುಕೂಲಕ್ಕಾಗಿ ನಾ ಏನು ಮಾಡೀನಿ ಅಂದ್ರೆ ಪುರುಷ ಬಂದ ಹತ್ರ ಪ್ಲಸ್ ತಗೊಳ್ತೀನಿ, ಮಹಿಳೆ ಬಂದ ಹತ್ರ ಮೈನಸ್ ತಗೊಳ್ತೀನಿ. ಹಾಗಾದ್ರೆ ಇಷ್ಟು ಏನು ಸ್ಟಡಿ ಮಾಡಿದ್ವಿ. ಇನ್ಮೇಲೆ ಏನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂದ್ರೆ ಈ ವಿಡಿಯೋನ ಕ್ಲಿಯರ್ ಆಗಿ ನೋಡ್ತಕ್ಕದ್ದು ಏನೇನಪ್ಪ ಅಂದ್ರೆ ಯಾವ ತರ ಕುಟುಂಬ ನಕ್ಷೆ ಇರುತ್ತೆ,
ಕುಟುಂಬ ನಕ್ಷೆಯಲ್ಲಿ ಕಂಡುಬರುವಂಥ ಸಂಬಂಧಗಳ ಪರಿಚಯ ಇರಬೇಕು. ಅದ್ರ ಜೊತೆಗೆ ಈ ಇನ್ಸ್ಟ್ರಕ್ಷನ್ ಏನು ಕೊಟ್ಟನು ಇದನ್ನೆಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡ್ರಪ್ಪ ಅಂದರೆ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ನಾನು ಅಂದರೆ ಒಂದಿಷ್ಟು ಬೇಸಿಕ್ ಲೆವೆಲಿಂದ ಹೈ ಲೆವೆಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಆದಷ್ಟು ಈ ವಿಡಿಯೋವನ್ನು ನೋಡಿ ರೆಡಿಯಾಗಿರಿ ಅಷ್ಟೇ. ಓಕೆ, ಎಲ್ಲರಿಗೂ ಇದು ಏನಿದೆಯಲ್ಲ ಇಷ್ಟು ಪೂರ್ತಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಪ್ರಾಬ್ಲಮ್ಸನ್ನು ತೊಗೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು.